ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೋಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀವಿದ್ಯಾಶ್ರೀಶತೀರ್ಥಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಸದ್ಭಕ್ತರಿಗೆ ಅಭಿನಂದಿಸಿ ದಾಸರ ಪದಗಳ ಯಥಾಮತಿಯಾದ ಅರ್ಥದ ವಿವರಣೆಯನ್ನು ಮಾಡುವ ಒಂದು ಸಣ್ಣ ಪ್ರಯತ್ನ. ಮೇಲುನೋಟಕ್ಕೆ ತುಂಬ ಸುಲಭವಾಗಿ ಇರುತ್ತೆ. ಸ್ವಲ್ಪ ಅರ್ಥವನ್ನು ನೋಡಿದಾಗ ಕಠಿಣ ಅನಿಸುತ್ತೆ. ಒಂದೆರಡು ಬಾರಿ ಕೇಳಿದಾಗ ಸುಲಭ ಆಗತ್ತೆ. ತುಂಬ ಪ್ರಸಿದ್ಧವಾದಂತಹ ಕೃತಿ ನಾವು ನೀವು ಕೇಳಿರೋದು ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಒಂದು ಕೊಡವನ್ನು ಕೊಡು, ನಾನು ನೀರನ್ನು ತರ್ತೇನೆ ಅಂತ. ಇದು ಒಂದು ಪುಟ್ಟ ಕೃತಿ, ಮೂರು ನುಡಿಯ ಪುರಂದರದಾಸರ ಕೃತಿ. ಇಲ್ಲಿ ಬಿಂದಿಗೆ ಯಾರು, ಅಕ್ಕ ಯಾರು, ಯಾವ ನೀರನ್ನು ತರೋದು, ಅದರ ಬಗ್ಗೆ ತುಂಬ ಸುಂದರವಾಗಿ ವಿವರಣೆಯನ್ನು ಮಾಡಿಕೊಟ್ಟಿದ್ದಾರೆ ಪುರಂದರದಾಸರು. ಅದರ ಅರ್ಥಾನುಸಂಧಾನವನ್ನು ಯಥಾಮತಿಯಾಗಿ ಮಾಡುವ. ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಕಾಮಿನಿಯರ ಕೂಡೆ ಏಕಾಂತವಾಡೆನು ತಾರೆ ಬಿಂದಿಗೆಯ. ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಗೋವಿಂದನೆಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ. ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ. ಇದು ಒಂದು ನೀರನ್ನು ತರಲಿಕ್ಕೆ ಸಾಧನ ಬಿಂದಿಗೆ. ಅದನ್ನು ಕೊಡು ಅಂತ ಕೇಳಿದಂತೆ ಇದೆ. ಆದರೆ ಅದ್ಭುತವಾದ ಚಿಂತನೆಯನ್ನು ಪುರಂದರದಾಸರು ಈ ಕೃತಿಯಲ್ಲಿ ಕೊಟ್ಟಿದ್ದಾರೆ. ತಾರಕ್ಕ ಬಿಂದಿಗೆ, ಇಲ್ಲಿ ಅಕ್ಕ ಯಾರು? ಎಲ್ಲರಿಗೂ ಹಿರಿಯಳಾದಂತಹ ಮಹಾಲಕ್ಷ್ಮೀ ದೇವಿಗೆ ಅಕ್ಕ ಅಂತ ಪುರಂದರದಾಸರು ಲಕ್ಷ್ಮೀದೇವಿಯನ್ನು ಕರೆದಿದ್ದಾರೆ. ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾದ, ಪರಮಾತ್ಮನ ಮಡದಿಯಾದ, ಅಕ್ಷರ ತತ್ವದಲ್ಲಿ ಸೇರುವ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮೀ ದೇವಿಯನ್ನು ಬೇಡಬೇಕಂತೆ. ನಮಗೆ ಬಿಂದಿಗೆ ಅಂದರೆ ದೇಹ. ಸಾಮಾನ್ಯವಾಗಿ ಹಳೆ ಭಾಷೆಯಲ್ಲಿ
ಯಾರಾದರೂ ಹೋದರೆ ಮಡಿದರೆ ಒಂದು ಘಟ ಬಿತ್ತು ಅಂತ ಅನ್ನೋರು. ಇವತ್ತು ಆ ಭಾಷೆ ಸ್ವಲ್ಪ ಕಮ್ಮಿ ಆಗಿದೆ. ದೇಹವನ್ನು ಘಟ ಅಂತ ಕರೆಯುವ ಪದ್ಧತಿ. ಹಾಗಾಗಿ ಘಟ ಅಂದರೆ ಸಂಸ್ಕೃತದಲ್ಲಿ ಬಿಂದಿಗೆ, ಕೊಡ ಅಂತ. ಒಂದು ರೀತಿ ನಮ್ಮ ತಲೆಯನ್ನು ಕೊಡದ ರೂಪದಲ್ಲೇ ದೇವರು ಮಾಡಿದ್ದಾನೆ. ಕುತ್ತಿಗೆ ಅದು ಕಂಠ, ತಲೆಯನ್ನು ನೋಡಿದಾಗ ಅದು ಬಿಂದಿಗೆಯಂತೆ ಇದೆ. ದೇವರ ವ್ಯವಸ್ಥೆಯೇ ಆಗಿದೆ ನಾವು ತಿಳಿಯುವ ತತ್ವಜ್ಞಾನವನ್ನು ಮೇಲೆ ಕಳಿಸ್ಬೇಕು, ಬ್ರೈನಿನಲ್ಲಿ ತಲೆಯಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಅದನ್ನು ಉಲ್ಟಾ ಮಾಡಿದ್ದು ಯಾಕೆ ಅಂದರೆ ಒಳಗೆ ಹೃದಯ ಕಮಲದಲ್ಲಿರುವ ಭಗವಂತನಿಗೆ ಆ ಜ್ಞಾನವೆಂಬ ನೀರಿನಿಂದ ಅಭಿಷೇಕ ಮಾಡಲಿಕ್ಕೆ ದೇವರು ನಮ್ಮ ತಲೆಯನ್ನೇ ಬಿಂದಿಗೆಯ ಆಕಾರದಲ್ಲಿ ಮಾಡಿದ್ದಾನೆ. ಆದರೆ ಅದರಲ್ಲಿ ಏನಾದರೂ ತುಂಬ್ಕೋಬೇಕು. ನಮ್ಮ ತಲೆಯನ್ನು ಬಿಂದಿಗೆಯಲ್ಲಿ ತುಂಬಬಾರದ್ದೆಲ್ಲ ತುಂಬಿದೆವು, ಅದೇ ಸಮಸ್ಯೆ. ಪ್ರಕೃತದಲ್ಲಿ ಮಹಾಲಕ್ಷ್ಮೀ ದೇವಿಯನ್ನು ಬೇಡ್ತಾರೆ. ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ. ಹೇ ಹಿರಿಯ ಅಕ್ಕನಾದ ಲಕ್ಷ್ಮೀದೇವಿ, ನನಗೆ ಒಂದು ಬಿಂದಿಗೆಯನ್ನು ಕೊಡು. ಬಿಂದಿಗೆ ಅಂದರೆ ಈಗ ಹೇಳಿದಂತೆ ದೇಹವನ್ನು ಕೊಡು. ನೀನು ದೇಹವನ್ನು ಕೊಟ್ಟರೆ ನಾನು ನೀರು ತರಲಿಕ್ಕೆ ಹೋಗ್ತೇನೆ. ಅದೇನದು ನೀರು? ಸಂಸ್ಕೃತದಲ್ಲಿ ಕರ್ಮ ಮತ್ತು ನೀರುಗಳನ್ನು ಪರ್ಯಾಯ ಅನ್ನುವ ಅರ್ಥದಲ್ಲಿ ಬಳಸ್ತಾರೆ. ಎಲ್ಲಿ ನೀರು ಅನ್ನುವ ಪದ ಬಂದಿದೆ ಅಲ್ಲಿ ಕರ್ಮ ಅನ್ನುವ ಅರ್ಥ ತುಂಬ ಪ್ರಸಿದ್ಧವಾದದ್ದು. ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ ಉಪನಿಷತ್ತಿನಲ್ಲಿ ದೇವರ ಪರಿಚಯವನ್ನು ಮಾಡಿಕೊಡ್ತಾ ಈಶಾವಾಸ್ಯ ಉಪನಿಷತ್ತು ಯಾರು ದೇವರು? ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವಾಪ್ನುಮನ್ ಪೂರ್ವಮರ್ಷತೆ ತದ್ಧಾವತೋ ಅನ್ಯಾನತ್ತೇತಿ ತಿಷ್ಠನ್ ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ಅನೇಜತೆ, ಯಾರಿಗೂ ಹೆದರೋದಿಲ್ಲ, ದೇವರ ಲಕ್ಷಣ ಇದು. ಏಕಂ, ಸರ್ವೋತ್ತಮನಾದದ್ದರಿಂದ ಅವನು ಪ್ರಧಾನ ಅಂತ. ಏಕ ಅಂದರೆ ಪ್ರಧಾನನಾದವನು, ಸರ್ವೋತ್ತಮನಾದವನು. ಮನಸೋ ಜವೀಯ, ಮನಸ್ಸಿನ ವೇಗವನ್ನು ಮೀರಿ ನಿಂತವನು ಅಂದರೆ ಮನಸ್ಸಿಗೆ ಎಟಕದವನು ಅಂತ. ನೈನದ್ದೇವಾಹ ಆಪ್ನುವನ್, ಯಾವ ದೇವತೆಗಳು ಇವನನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿದೇ ಇಲ್ಲ ಅಂತಲ್ಲ, ಪೂರ್ಣ ನಾನು ದೇವರ ಬಗ್ಗೆ ತಿಳಿದಾಯಿತು ಅಂತ ಕ್ಲೈಮ್ ಮಾಡಿಕೊಳ್ಳಿಕ್ಕೆ ಲಕ್ಷ್ಮೀದೇವಿಗೂ ಆಗಿಲ್ಲ. ಇನ್ನು ಬೇರೆಯವ್ರದ್ದು ಇರಲಿ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ. ಪೊಳೆವ ನೀರೊಳು ಗೆಲುವ ಮೋರಯ ನೆಲವ ನೋಡುವ ಸುಳಿವ ಕಂಬದೀಳಯ ನಳೆಯುವ ಬಳಿರೆ ಭಾರ್ಗವ ಖಳನ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಹವಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಆರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೆ ತೋರದಿಹ ಪರಬೊಮ್ಮ, ಉಳಿದವರು ಬಲ್ಲರೆ ನಿರಜಾಸನ ಬೊಮ್ಮ ಇದು ನಿನ್ನ ಮರಮ. ನೀರೊಳಗೆ ಮನೆ ಭಾರ ಬೆನ್ನಲಿ ಕೊರೆದಾಡಯ ನಾರಸಿಂಹನೆ ಧರಯ ಬೇಡಿದ ಧೀರ ಪುರುಷನೆ ವಾರಿ ಬಂಧನ ಮಾರಜನಕನೆ ನರಿಯರ ವ್ರತ ಬಳಿದು ಕುದುರೆಯ ನೇರಿ ಮೆರೆದ ಸುಂದರಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ಇದೇ ದೇವರ ಹಿರಿಮೆ. ಆರು ಬಲ್ಲರು ನಿಮ್ಮ ಶ್ರೀಲಕುಮಿ ಮನಸ್ಸಿಗೆ ತೋರದಿಹ ಪರಬೊಮ್ಮ ಅಂತ. ಹೀಗಾಗಿ ನೈನದ್ದೇವಾಹ ಆಪ್ನುವನ್, ಯಾವ ದೇವತೆಗಳು ಪೂರ್ಣ ಪ್ರಮಾಣದಲ್ಲಿ ತಿಳಿಲಿಕ್ಕಾಗಲಿಲ್ಲ. ಹಾಗಾದರೆ ಯಾರು ದೇವರನ್ನು ತಿಳಿದವರು? ದೇವರನ್ನು ದೇವರು ತಿಳಿದೆಯಾನಂತೆ, ಅವನ ಬಗ್ಗೆ ಅವನಿಗೆ ಗೊತ್ತು. ತದ್ಧಾವತೋ ಅನ್ಯಾನತ್ತೇತಿ ತಿಷ್ಠನ್, ಓಡುವವರನ್ನು ನಿಂತಲ್ಲೇ ಮೇರಿಸ್ತಾನೆ. ಅಂಥ ದೇವರಿಗೆ ಮಾತರೀಶ್ವರು ಅಂದರೆ ವಾಯುದೇವರು ನೀರನ್ನು ಕೊಡ್ತಾರೆ. ತಸ್ಮಿನ್ ಅಪೋ ಮಾತರಿಶ್ವಾ ದದಾತಿ. ಅಪಹ ಅನ್ನೋದಕ್ಕೆ ವ್ಯಾಖ್ಯಾನಕಾರರೆಲ್ಲ ಬರೆದರು. ಪ್ರತಿಯೊಬ್ಬ ಜೀವಿ ಮಾಡಿದ ಕರ್ಮಗಳನ್ನು ದೇವರಿಗೆ ಅರ್ಪಿಸುವವನು ಮುಖ್ಯ ಪ್ರಾಣದೇವ. ಅಪಹ ಅಂದರೆ ಕರ್ಮಾಣಿ ಅಂತ, ಕರ್ಮಗಳು ಅಂತ. ವಾದಿರಾಜರು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಕರ್ಮ ಅನ್ನುವ ಅರ್ಥದಲ್ಲಿ ನೀರನ್ನು, ನೀರು ಅನ್ನುವ ಅರ್ಥದಲ್ಲಿ ಕರ್ಮವನ್ನು ಬಳಸಲಿಕ್ಕೆ ಏನಾದರೂ ಒಂದು ಸಂಬಂಧ ಇದೆಯಾ ಅಂದರೆ ವಾದಿರಾಜರು ಹೇಳ್ತಾರೆ, ಯಾವುದೇ ಕರ್ಮವನ್ನು ಆರಂಭ ಮಾಡಿಬೇಕಾದ್ರೆ ಕ್ರಿಯೆಯನ್ನು ನಾವು ಆಚಮನ ಮಾಡಿ ಶುರು ಮಾಡಬೇಕು. ಕಡೆಗೆ ಅರ್ಪಣೆ ಮಾಡಬೇಕಾದರೆ ಕೃಷ್ಣಾರ್ಪಣ ವಸ್ತು ಅಂತ ಬಿಡಲಿಕ್ಕೆ ನೀರು ಬೇಕು. ಕರ್ಮಕ್ಕೆ ನೀರು ಪ್ರಧಾನವಾದ ಅಂಗ. ಇನ್ನೇನಿಲ್ಲದೆ ಇದ್ದರೂ ನಾವು ಪೂಜೆಯನ್ನು ಬಗೆಹರಿಸ್ಬೋದು. ನಾವೆಲ್ಲ ಮಾಡುವ ಪೂಜೆ ಹಾಗೆ ಅಲ್ವಾ? ಯಾವ ಹೂವು ಹಣ್ಣು ಯಾವುದೂ ಇಲ್ಲದೇ ಇದ್ದರೂ
ಅದರ ಸಲುವಾಗಿ ಮಂತ್ರಾಕ್ಷತೆಯನ್ನು ಏರಿಸ್ತಾ ಹೋಗ್ತೀವಿ. ಆದರೆ ನೀರೇ ಇಲ್ಲ ಅಂದರೆ ತೀರ್ಥ ಅಂತ ಇಲ್ಲೇ ಇಲ್ಲ. ಆದ್ದರಿಂದ ಪ್ರಧಾನವಾದದ್ದು ನೀರು. ಉಪನಿಷತ್ತು ಒಂದು ಮಾತು ಹೇಳುತ್ತೆ, ನೀರಿಗೆ ಯಾಕೆ ಪೂಜೆಯಲ್ಲಿ ನೀರಿಗೆ ಯಾಕೆ ಇಷ್ಟು ಮಹತ್ವ ಅಂದರೆ, ದೇವರು ಪೂಜೆ ಮಾಡಬೇಕಾದ್ರೆ ಸೃಷ್ಟಿ ಮಾಡಿದ ಪದಾರ್ಥ ನೀರಂತೆ. ಆದ್ದರಿಂದ ಪೂಜೆಗೆ ಅತೀ ಪ್ರಧಾನವಾದದ್ದು ನೀರು. ಮಿಕ್ಕಿದ್ದು ಏನಿಲ್ಲದೆ ಇದ್ದರೂ ಎಲ್ಲವನ್ನು ಬಗೆಹರಿಸ್ಬೋದು. ಕಾಯಿ ಒಡೆದು ನೈವೇದ್ಯ ಮಾಡ್ಬೋದು, ಕಲಸಕ್ಕರೆ ಇಟ್ಟು ನೈವೇದ್ಯ ಮಾಡ್ಬೋದು, ಕಡೆಗೆ ನೀರನ್ನು ಇಟ್ಟು ನೈವೇದ್ಯವನ್ನು ಮಾಡಿಬಿಡ್ಬೋದು. ನೀರೇ ಇಲ್ಲ ಅಂದರೆ ಪೂಜೆ ಹುಟ್ಟೋದಿಲ್ಲ. ಆದ್ದರಿಂದ ಕರ್ಮಕ್ಕೆ ಪ್ರಧಾನವಾದದ್ದು. ನಾವು ಯಾವುದೇ ಕ್ರಿಯೆಯನ್ನು ಶುರು ಮಾಡಬೇಕಾದ್ರೆ ಮೊದಲು ಸ್ನಾನ ಆದ ಮೇಲೆ ಮುಂದಿಂದೆಲ್ಲ. ಆದ್ದರಿಂದ ಕರ್ಮ ಹಾಗೂ ನೀರು ಒಂದೇ ಅರ್ಥದಲ್ಲಿ ಬಳಸ್ತಾರೆ. ನಾನು ನೀರನ್ನು ತರಲಿಕ್ಕೆ ಹೋಗ್ತೀನಿ ಅಂದರೆ ನಾನು ನನ್ನ ಪಾಲಿನ ಕರ್ಮವನ್ನು ಮಾಡಬೇಕು, ನೀನು ನನಗೆ ದೇಹವನ್ನು ಕೊಡಬೇಕು. ಜೀವನಿಗೆ ದೇಹ ಇಲ್ಲ ಅಂದರೆ ಅವನು ಯಾವ ಕ್ರಿಯೆಯನ್ನು ಮಾಡಲಿಕ್ಕಾಗೋದಿಲ್ಲ. ಕ್ರಿಯೆಗೆ ತುಂಬ ಉಪಯೋಗ ಬೀಳೋದು ಈ ಶರೀರ, ಅದರಲ್ಲೂ ಸಾಧನ ಶರೀರವಾದ ಮನುಷ್ಯ ಶರೀರ. ಅದನ್ನು ನೀನು ಕೊಡಬೇಕು. ಇದನ್ನು ಕೊಡಬೇಕಾದರೆ ಲಕ್ಷ್ಮೀದೇವಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ. ಶ್ರುತಿಗೀತೆ ಅಂತ ಭಾಗವತದಲ್ಲಿ ಮಹಾಲಕ್ಷ್ಮೀದೇವಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ. 100 ವರ್ಷ ದೇವರು ಮಲಗಿದಾಗ 87 ವರ್ಷ ಆದ ಮೇಲೆ ಲಕ್ಷ್ಮೀದೇವಿ ಎಬ್ಬಿಸ್ತಾಳಂತೆ ದೇವರನ್ನು. ಹೇ ಭಗವಂತ, ನೀನು ಎದ್ದು ಈ ಜೀವರಿಗೆ ಒಂದು ದೇಹವನ್ನು ಕೊಡು. ಯಾಕೆ ನಾನು ಅವರಿಗೆ ದೇಹವನ್ನು ಕೊಡಬೇಕು ಅಂತ ದೇವರ ಪ್ರಶ್ನೆ. ಇಲ್ಲ, ಅವರು ದೇಹ ಇಲ್ಲದೇ ಇದ್ದರೆ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಹೌದು, ಸಾಧನೆ ಮಾಡಿ ಅವರು ಮುಂದೆ ಮಾಡೋದೇನು? ಅವರ ಪಾಲಿನ ಆನಂದವನ್ನು ಅವರು ಅನುಭವಿಸಬೇಕು. ಅವರ ಪಾಲಿನ ಆನಂದವನ್ನು ಅವರು ಅನುಭವಿಸಬೇಕಾದ್ರೆ ಅನುಭವಿಸಲಿ, ಅದಕ್ಕೇನು ತೊಂದರೆ ಇಲ್ಲ. ನೀನು 2 ದೊಡ್ಡ ಕರ್ಟನ್ಸ್ ಅಥವಾ ಮುಚ್ಚಳ ಅವರ ಮೇಲೆ ಹಾಕಿದಿ. ಅದಕ್ಕೆ ಹೆಸರು ಜೀವಾಚ್ಛಾದಕ, ಪರಮಾಚ್ಛಾದಕ ಅಂತ. ಆಚ್ಛಾದಕ ಅಂದರೆ ಹೊದ್ದಿಗೆ, ಕರ್ಟನ್ನು, ಡಬ್ಬ, ಏನು ಬೇಕಾರೆ ಪದಾರ್ಥ ಕಾಣದಂತೆ ಮುಚ್ಚುವ ಒಂದು ಪದಾರ್ಥಕ್ಕೆ ಆಚ್ಛಾದಕಗಳು ಅಂತ. ಜೀವನ ಸ್ವರೂಪ ಜ್ಞಾನ ಇಲ್ಲ, ಪರಮಾತ್ಮ ನಮ್ಮಲ್ಲಿದ್ದಾನೆ, ಅವನ ಜ್ಞಾನ ಇಲ್ಲ. ಇದು 2ರ ಮೇಲೆ ದೇವರು ಒಂದು ಆಚ್ಛಾದಕವನ್ನು ಹಾಕಿದ್ದಾನೆ. ಅದು 2 ಪಕ್ಕಕ್ಕೆ ಸರಿಬೇಕು ಅಂತಾದರೆ ಜೀವರು ಸಾಧನೆಯನ್ನು ಮಾಡಿದರೆ ನೀನು ಅದನ್ನು ಪಕ್ಕಕ್ಕೆ ಸರಿಸ್ತಿ. ಹೌದು, ಇಷ್ಟೆಲ್ಲ ಸಾಧನೆ ಮಾಡಿ ಜೀವಾಚ್ಛಾದಕ ಪರಮಾಚ್ಛಾದಕವನ್ನು ನಾಶ ಮಾಡಿ ಆದ ಮೇಲೆ ಅವರಿಗೆ ಆನಂದ ಇದೆ ಅಂತ ಗ್ಯಾರಂಟಿ ಏನು ಅಂತ. ಅದಕ್ಕೆ ಲಕ್ಷ್ಮೀದೇವಿ ಅಂತಾಳೆ, ಅವರೆಲ್ಲರೂ ನಿನ್ನ ಪ್ರತಿಬಿಂಬರು, ಸಾತ್ವಿಕ ಜೀವರು. ಬಿಂಬನಾದ ನಿನ್ನಲ್ಲಿ ಆನಂದ ಇದೆ ಅಂದಮೇಲೆ ಪ್ರತಿಬಿಂಬರಾದ ಅವರಲ್ಲೂ ಆನಂದ ಇರಲೇಬೇಕು. ಆದ್ದರಿಂದ ಅವರಿಗೆ ಒಂದು ದೇಹವನ್ನು ನೀನು ಕೊಡು ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ. ಜಯ ಜಯ ಜಖ್ಯಜಾಂ ಅಜಿತ ದೋಷಗೃಹೀತ ಗುಣಾಂ ತ್ವಮಧಿ ಯದಾತ್ಮನ ಸಮವರುದ್ಧ ಸಮಸ್ತಭಗ ಅಜ ಜಗದೋಕಸಾಂ ಅಖಿಲ ಶಕ್ತ್ಯವಬೋಧಕತೆ ಕ್ವಚಿದ್ ಅಜಯ ಆತ್ಮನ ಅನುಚರತೋ ಅನುಚರೇನ್ ನಿಗಮಃ. ಇದು ಶ್ಲೋಕ. ಇದರ ವಿವರಣೆಯನ್ನು ಆಚಾರ್ಯರು ಶಾಂಡಿಲ್ಯ ಶ್ರುತಿ ಅಂತ ಕೊಟ್ಟು ಅಲ್ಲಿ ಹೇಳ್ತಾರೆ. ಅದನ್ನೇ ಜಗನ್ನಾಥದಾಸರು ನಮ್ಮ ಹರಿಕಥಾನುಸಾರದಲ್ಲಿ ಸೂಚನೆಯನ್ನು ಮಾಡ್ಯಾರೆ. ಅದು ಪದ್ಯ 2 ತರಹ ಅರ್ಥ ಆಗತ್ತೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ, ಪಾಮರರು ಬಳಲುವರು ಭವದೊಳಗೆ. ಮಲಗಿ ಪರಮಾದರದಿ ಪಾಡಲು, ಯಾವ ವ್ಯಕ್ತಿಗೆ ದೇಹದಾರಡ್ಯ ಇಲ್ಲ, ಹಾಸಿಗೆಯನ್ನು ಹಿಡಿದೆಯಾನೆ, ಅವನು ಮಲೆಗೇ ದೇವರ ಸ್ಮರಣೆ ಮಾಡಿದರೂ ದೇವರು ಆ ಭಂಗಿಯನ್ನು ನೋಡೋದಿಲ್ಲ, ಭಕ್ತಿಯನ್ನು ನೋಡಿ ಒಲಿತಾನೆ. ಭೀಷ್ಮರು ಶರಶಯ್ಯೆಯ ಮೇಲೆ ಮಲಗಿ ಪರಮಾದರದಿಂದ ಪಾಡಿದರು. ಮುಖ್ಯವಾಗಿ ದೇವರಿಗೆ ಬೇಕಾದದ್ದು ಪರಮ ಆದರ, ಪರಮ ವಿಶ್ವಾಸ, ಭಕ್ತಿ ಅಂತ ಒಂದು ಅರ್ಥ. ಅದನ್ನು ಹೀಗೂ ಬಿಡಿಸ್ತಾರೆ. ಮಲಗಿಪ ರಮಾದರದಿ ಪಾಡಲು, ಪರಮಾದರದಿ ಪಾಡಲು ಒಂದು, ಮಲಗಿಪ ಶ್ರೀಹರಿ ರಮಾ ಆದರದಿ ಪಾಡಲು ಕುಳಿತು ಕೇಳುವ. ಲಕ್ಷ್ಮೀದೇವಿ ದೇವರ ಮುಂದೆ ಚೆನ್ನಾಗಿ ಶ್ರುತಿಗೀತೆಯಿಂದ ಗಾನ ಮಾಡಿದಾಗ ದೇವರು ಕೇಳ್ತಾನೆ, ಏನು ಲಕ್ಷ್ಮಿ, ಏನಾಗಬೇಕಾಗಿತ್ತು ಅಂತ. ಅವಳು ಮೊದಲು ಪ್ರಾರ್ಥನೆ ಮಾಡೋದೇ ನಮ್ಮ ನಿಮ್ಮೆಲ್ಲರ ಸಲುವಾಗಿ
ಒಂದು ದೇಹವನ್ನು ಕೊಡು, ಈ ದೇಹವನ್ನು ಕೊಟ್ಟು ಇವರು ಸಾಧನೆ ಮಾಡುವಂತಹ ಸಾಧನ ಶರೀರವನ್ನು ಕೊಡು ಅಂತ. ಅದನ್ನೇ ನಮ್ಮ ದಾಸರು ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ, ನಿನ್ನ ಗಂಡನೇ ಕೊಡೋದು, ಆದರೆ ನಿನ್ನ ಮುಖಾಂತರ ಕೊಡಿಸ್ತಾನೆ. ನೀನು ಪರ್ಮಿಷನ್ ಕೊಡಲಿಲ್ಲ ಅಂದರೆ ನಿನ್ನ ಗಂಡ ನಮ್ಮನ್ನು ಕಣ್ಣೆತ್ತೂ ನೋಡೋದಿಲ್ಲ. ತಾರಕ್ಕ ಬಿಂದಿಗೆ ನೀರಿಗೆ ಹೋಗುವೆ, ನಾನು ಒಳ್ಳೆ ಸತ್ಕರ್ಮಗಳನ್ನು ಆಚರಣೆ ಮಾಡಬೇಕಾಗಿದೆ, ಅದಕ್ಕೆ ನನಗೊಂದು ಬಿಂದಿಗೆಯನ್ನು ಕೊಡು. ಸರಿ, ನಾನು ಕೊಟ್ಟ ಬಿಂದಿಗೆ ಒಂದು ವೇಳೆ ನೀನು ಹಾಳು ಮಾಡಿಬಿಟ್ರೆ ಏನದಕ್ಕೇನು, ನಿನಗೇನು ಲಾಸ್? ಬಿಂದಿಗೆ ಒಡೆದರೆ ಒಂದೇ ಕಾಸು ತಾರೆ ಬಿಂದಿಗೆಯ. ಅದು ಒಂದು ವೇಳೆ ಒಡೀತು ಅಂತಾದರೆ ಮಡಿಕೆ, ಅದಕ್ಕೇನು ಬೆಲೆ ಇಲ್ಲ, ಒಂದು ಕಾಸು. ಅಥವಾ ಈ ನಮ್ಮ ಸಾಧನ ಶರೀರ ಸಾಧನೆ ಮಾಡದೆ ಒಂದು ದಿವಸ ಕೃಷ್ಣಾರ್ಪಣ ಆದರೆ ಅದಕ್ಕೇನು ಬೆಲೆ ಇಲ್ಲ. ಬೆಲೆ ಇಲ್ಲ ಅಲ್ಲ, ಅದು ಮನೆಯಲ್ಲಿ ಇಟ್ಕೊಳ್ಳಿಕ್ಕೂ ಆಗೋದಿಲ್ಲ. ತಕ್ಷಣ ಅದನ್ನು ಹೊರಗೆ ಹಾಕಬೇಕು. ಕಸಕ್ಕಿಂತ ಕಡೆಯಾಯಿತೀ ದೇಹ. ಬಿಂದಿಗೆ ಒಡೆದರೆ ಒಂದೇ ಕಾಸು. ಅಥವಾ ಇನ್ನೂ ಒಂದು ಹೇಳಬಹುದಾ ಅಂತ ದಾಸರಂತಾರೆ, ಈ ಬಿಂದಿಗೆಯ ರೂಪದಲ್ಲಿರುವ ನಮ್ಮ ದೇಹ ಒಡೆದರೆ, ಅದು ಬಿದ್ದೋದರೆ ಅದಕ್ಕೆ ಇರೋ ಸ್ಟೇಟಸ್ಸು ಒಂದೇ, ಅದೇನದು ಕಾಸು. ಕಾಸು ಅಂದರೆ ಕಾಯಿಸು, ಅದನ್ನು ಸುಡು, ಅದಕ್ಕಿನ್ನ ಇನ್ನೇನೂ ಇಲ್ಲ. ಅದನ್ನು ಇಟ್ಕೊಳ್ತೇವೆ, ಅದನ್ನು ಪೂಜೆ ಮಾಡ್ತೇವೆ, ಅದು ಉಂಟು. ಜ್ಞಾನಿಗಳು ಯಾರು ಭಗವಂತನ ದರ್ಶನವನ್ನು ಪಡೆದುಕೊಂಡಿದ್ದಾರೆ, ದೇವರಿಗಾಗೇ ತಮ್ಮ ಜೀವನವನ್ನು ಮೀಸಲಿಟ್ಟಿದ್ದಾರೆ, ಅವರ ದೇಹ ಒಂದು ಪವಿತ್ರವಾದ ಸ್ಥಳ ಅಂತಾಯಿತು, ವೃಂದಾವನ ಅಂತಾಯಿತು. ನಾವು ನೀವೆಲ್ಲರೂ ಅವರಲ್ಲಿ ಬೇಡಿದಾಗ ಬೇಡಿದ್ದನ್ನು ಕೊಡುವ ಒಂದು ದೊಡ್ಡ ಪರಮಾತ್ಮನ ಔಟ್ಲೆಟ್ ಆಯ್ತದೆ. ಅವರಲ್ಲಿ ನಿಂತು ದೇವರು ಎಲ್ಲವನ್ನ ಕೊಡಿಸ್ತಾನೆ. ಆದರೆ ಸಾಧನೆಯೇ ಇಲ್ಲದ ವ್ಯಕ್ತಿ ಅಂತಾದರೆ ಬಿಂದಿಗೆ ಒಡೆದರೆ ಒಂದೇ, ಅದೇನದು ಕಾಸು. ಅದನ್ನು ಚೆನ್ನಾಗಿ ಕಾಯಿಸು, ಸುಡು ಅಂತಾಯ್ತು. ತಾರೆ ಬಿಂದಿಗೆಯ. ಲಕ್ಷ್ಮೀದೇವಿಯನ್ನು ಬೇಡದರು, ನನಗೆ ಬಿಂದಿಗೆಯನ್ನು ಕೊಡು. ಸರಿ, ನೀನು ಯಾವ ನೀರನ್ನು ತರ್ತಿ? ಯಾವ ನೀರು ತರಲಿಕ್ಕಾಗಿ ನಿನಗೆ ಬಿಂದಿಗೆ ಬೇಕು? ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ರಾಮನಾಮವೆಂಬ ರಸವುಳ್ಳ ನೀರಿಗೆ ನಾನು ರಾಮ ಶಬ್ದವನ್ನು ಉಚ್ಚಾರಣೆ ಮಾಡಬೇಕು. ರಾಮಚಂದ್ರನ ಅನುಗ್ರಹಕ್ಕೆ ಪಾತ್ರನಾಗಬೇಕಾಗಿದೆ. ಆ ಬಿಂದಿಗೆಯಲ್ಲಿ ನಾನು ತುಂಬುವ ನೀರು ಅಂದರೆ ಭಗವಂತನ ತತ್ವಜ್ಞಾನ, ಭಗವಂತನ ನಾಮಸ್ಮರಣೆ ಅನ್ನುವ ನೀರು. ಅದರಲ್ಲೂ ರಾಮ ಅಂದರೆ ನಮ್ಮೆಲ್ಲ ಪಾಪಗಳು ಹೋಗತ್ತಂತೆ. ಪುರಂದರದಾಸರು ಒಂದು ಕೃತಿಯಿಂದ ಇನ್ನೊಂದು ಕೃತಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನದು ರಾಮ? ಅದು ರಾ ಅಂದರೆ ಪಾಪ ಎಲ್ಲ ಆಚೆ ಬರುತ್ತಂತೆ. ಅದು ಒಂದು ರೀತಿ ರಾಮ ಶಬ್ದ, ಅದಕ್ಕೆ ತೆಲುಗು ಗೊತ್ತೋ ಏನೋ. ರಾ ಅಂದರೆ ಬೈಟಿಗೆ ರಾ ಅಂತ, ಎಲ್ಲ ಪಾಪಗಳು ಆಚೆ ಬರುತ್ತಂತೆ. ಮತ್ತೆ ಮಾ ಅಂದರೆ ಬೇಡ ಅಂತ. ಏನು ಬೇಡ? ಹೊರಗಿನ ಪಾಪ ಒಳಗೆ ಹೋಗೋದು ಬೇಡಂತೆ. ರಾಯಂಬ ಮಾತ್ರದೋಳು ರಕ್ತ ಮಾಂಸದೊಳಿಪ್ಪ ಆಸ್ತಿಗತವಾದ ಪಾಪವಲ್ಲ. ಮಾಯವನು ಮಾಡಿ ರಾಯ ಮುಕುತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯೇನು ಪಾಮರರು ತಾವೇನು ಬಲ್ಲರಯ್ಯ. ರಾಯಂಬ ಮಾತ್ರದೊಳು ರಕ್ತ ಮಾಂಸದೊಳಿಪ್ಪ ಆ ಅಸ್ಥಿಗತವಾದ ಪಾಪಗಳೆಲ್ಲ, ಅಸ್ಥಿಯಲ್ಲಿ ಇರುವ ಪಾಪವನ್ನು ಹೊರಗೆ ಎಳೆದು ಪವಿತ್ರರನ್ನಾಗಿ ಪೂತಾತ್ಮರನ್ನಾಗಿ ಮಾಡುತ್ತೆ ಆ ರಾಮಶಬ್ದದ ಉಚ್ಚಾರಣೆಯ ರಾ ಅಂದರೆ. ಅದಾದ ನಂತರದಲ್ಲಿ ಮತ್ತೆ ಮಾ ಎಂದೆನಲು ಹೊರಗಿದ್ದ ಪಾಪಗಳು ಒತ್ತಿ ಒಳ ಪೋಗದಂತೆ ಕವಾಟವಾಗಿ ಚಿತ್ತಕಾಯಂಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ನೊಬ್ಬತಾ ಬಲ್ಲ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯೇನು
ಪಾಮರರು ತಾವೇನು ಬಲ್ಲರಯ್ಯ. ರಾಮ ಅಂದರೆ ಪಾಪಗಳೆಲ್ಲ ಹೊರಗೆ ಬರುತ್ತೆ, ಮಾ ಅಂದರೆ ಮತ್ತೆ ಅದು ನಾನ್ ರಿಟರ್ನ್ ವಾಲ್ವ್ ಇದ್ದ ಹಾಗೆ ಹೊರಗೆ ಬಂದ ಪಾಪವನ್ನು ಒಳಗೆ ಹೋಗಲಿಕ್ಕೆ ಬಿಡೋದಿಲ್ಲ. ರಾಮ ಶಬ್ದೋಚ್ಚಾರಣಾದೇವ ಪಾತಕ ದೇಹ ಪಂಜರಾತೆ ನಿರ್ಯಾಂತ್ಯಾಯಾಂತಿ ಪಾಪಾನಿ ಮವರ್ಣಾದರ್ಶನಾತ್ ಪುನಃ. ಒಂದು ವಾಕ್ಯವೂ ಇದೆ ಸ್ಮೃತಿದು. ರಾಶಬ್ದೋಚ್ಚಾರಣಾದೇವ, ರಾ ಅನ್ನುವ ಶಬ್ದವನ್ನು ಉಚ್ಚಾರಣೆ ಮಾಡಿದರೆ ಪಾತಕಾಹ ದೇಹ ಪಂಜರಾತ್, ದೇಹವೆಂಬ ಈ ಪಂಜರದಿಂದ ಎಲ್ಲ ಪಾತಕಗಳು ನಿರ್ಯಾಂತಿ ಹೊರಗೆ ಬಂದು ಬಿಡುತ್ತೆ ಅಂತ. ಮತ್ತೆ ಪುನಃ ಮಾ ಅಂತ ಉಚ್ಚಾರಣೆ ಮಾಡಿದರೆ ಪಾಪ ಒಳಗೆ ಹೋಗೋದಿಲ್ಲ. ಇದರ ವಿವರಣೆಯನ್ನೇ ದಾಸರು ಕೊಡ್ತಾರೆ. ಹಾಗಾಗಿ ನಾನು ರಾಮನಾಮವೆಂಬ ರಸವುಳ್ಳ ನೀರಿಗೆ, ಅದು ನೀರು ಒಳ್ಳೆಯ ರಸ ಇರಬೇಕು. ನೀರಿನಲ್ಲಿ ಒಂದು ಗುಣ ಇದೆ, ಆ ಗುಣದ ರೂಪದಲ್ಲಿ ದೇವರಿದ್ದಾನೆ ಅಂತ ಭಗವದ್ಗೀತೆಯಲ್ಲಿ ನೀರೇ ನಾನು ಅನ್ನಲಿಲ್ಲ ದೇವರು, ರಸೋಹಂ ಅಪ್ಸು ಕೌಂತೇಯ. ಹೇ ಅರ್ಜುನ, ನೀರಿನಲ್ಲಿ ರಸ ಅನ್ನುವ ಒಂದು ಗುಣ ಇದೆ. ಅಂದರೆ ನೀರನ್ನು ಕುಡಿದಾಗ ತೃಪ್ತಿಯನ್ನು ಮಾಡುವ ಒಂದು ಯೋಗ್ಯತೆ ಏನಿದೆ, ಆ ಗುಣ ಅದು ನಂದು. ನೀರಿಗೆ ನೀರೇ ಕಾಂಪ್ರಮೈಸ್ ಮಾಡ್ಕೋಬೇಕು. ತುಂಬ ನೀರಡಿಕೆ ಆದಾಗ, ದಣಿವು ಆದಾಗ, ಬಾಯಾರಿಕೆ ಆದಾಗ ಅದಕ್ಕೆ 10 ಎಳ್ಳೀರು ಕೊಡ್ತೇವೆ, 4 ಬಕೀಟು ಹಾಲು ಕೊಡ್ತೇವೆ. ಆ ಹಾಲು ಕುಡಿದದ್ದಕ್ಕೆ ನೀರು ಬೇಕು ಅಂತೀವಿ ನಾವು. ಹೀಗಾಗಿ ನೀರಿಗೆ ಯಾವುದು ಈಕ್ವಲೆಂಟ್ ಆಗೋದಿಲ್ಲ. ದೇವರು ಅಲ್ಲಿ ದಾಹವನ್ನು ಇಂಗಿಸುವ ಒಂದು ಗುಣ ಏನು ನೀರಿಗೆ ಇದೆ, ಆ ಗುಣ ನಂದು ಅಂತ, ನಾನೇ ಆ ರೂಪದಲ್ಲಿ ಕೂತಿದ್ದೇನೆ ಅಂತಾನೆ ದೇವರು. ಆ ರೂಪದಲ್ಲಿ ದೇವರು ಕೂತಿದ್ದರಿಂದ ನೀರನ್ನು ಕುಡಿದಾಗ ನಮಗೆ ತೃಪ್ತಿ ಆಗತ್ತೆ. ಒಂದು ವೇಳೆ ದೇವರು ಆ ತನ್ನ ಗುಣವನ್ನು ನೀರಿನಿಂದ ಆಚೆ ತಕ್ಕೊಂಡ ಅಂದರೆ ಎಷ್ಟು ನೀರನ್ನು ಕುಡಿದರೂ ಇವನಿಗೆ ದಣಿವು ಆರೋದಿಲ್ಲ, ಹಾಗಾಗಿ ಬಿಡತ್ತೆ. ಅದಕ್ಕೆ ರಸೋಹಂ ಅಪ್ಸು ಕೌಂತೇಯ. ಯಾವುದೇ ಒಂದು ಪದಾರ್ಥದಲ್ಲಿ ಒಂದು ವಿಶೇಷ ಗುಣ ಇದೆ ಅಂದರೆ ಅಲ್ಲಿ ನಾನು ಆ ರೂಪದಿಂದ ವಿಶೇಷವಾಗಿ ಸನ್ನಿಹಿತನಾಗಿದ್ದೇನೆ. ಅದನ್ನಂತಾರೆ ನಾನು ರಾಮನಾಮವೆಂಬ ರಸವುಳ್ಳ ನೀರಿಗೆ. ಆ ರಾಮನಾಮವನ್ನು ಉಚ್ಚಾರಣೆ ಮಾಡ್ತಾ ರಸ ಅನ್ನೋದಕ್ಕೆ ಸಾರ ಅನ್ನುವ ಅರ್ಥವೂ ಇದೆ. ರಸ ಸಾಮಾನ್ಯವಾಗಿ ರಸ ಅಂದರೆ ಅದು ಸಾರ. ಹಣ್ಣನ್ನು ಹಿಂಡಿದಾಗ ಹಣ್ಣಿನ ರಸ ಆದ ಮೇಲೆ ಇನ್ನೇನು ಹಣ್ಣಲ್ಲಿ ಉಳಿಯೋದಿಲ್ಲ, ಸಿಪ್ಪೆಯನ್ನು ಬಿಸಾಕ್ತೇವೆ. ಹಣ್ಣಿನ ಸಾರವೇ ರಸ. ಸೊ ಸಾರ ಅನ್ನುವ ಅರ್ಥದಲ್ಲಿ ರಸ ಅನ್ನೋ ಪದವನ್ನು ಬಳಸ್ತಾರೆ. ನಿಜವಾಗಲೂ ಆ ಭಗವಂತನ ಯಾವುದೇ ಒಂದು ಪದಾರ್ಥದಲ್ಲಿ ಒಂದು ವಿಶೇಷವಾದ ಗುಣ ಇದೆ ಅಂದರೆ ಅದು ದೇವರದ್ದು. ರಾಮನಾಮವೆಂಬ ರಸವುಳ್ಳ ನೀರಿಗೆ ನಾನು ರಾಮನಾಮ ಸ್ಮರಣೆಯನ್ನು ಮಾಡಬೇಕು, ಅಥವಾ ರಾಮನಾಮವನ್ನು ಉಚ್ಚಾರಣೆ ಮಾಡಿ ರಾಮನ ಸರ್ವೋತ್ತಮತ್ವವನ್ನು ತಿಳಿದು ನಾನು ಆನಂದವನ್ನು ಅನುಭವಿಸಬೇಕಾಗಿದೆ. ಅದಕ್ಕೆ ನೀನು ಬಿಂದಿಗೆ ತಗೊಂಬ. ಸಾಮಾನ್ಯ ನೀರನ್ನು ತರಲಿಕ್ಕೆ ಹೋದವರು ಹರಟೆ ಜಾಸ್ತಿ ಹೊಡೆಯೋರಂತೆ. ಇವತ್ತು ನಿಮಗೆ ಆ ಅನುಭವ ಇಲ್ಲ. ನಮ್ಮ ಮನೆಯಲ್ಲೇ ನಳ ಬರುತ್ತೆ, ಆದ್ದರಿಂದ ನೀರು ಬಾವಿಗೆ ಹೋಗಿ ತರ್ತೇವೆ. ಆ ಬಾವಿ ಕಟ್ಟೆ ಹತ್ರ ಹೋದಾಗ ಹರಟೆ ಒಂದು ಗಾದೆಯೂ ಇತ್ತು. ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರ ಅಂತ. ಆ ಗಾದೆ ಇವತ್ತು ಸತ್ಯ ಸುಳ್ಳಾಯ್ತದು. ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರಲ್ಲ, ಮನೆಗೆ ನೀರು ಬಂದುಬಿಡತ್ತೀಗ. ಹಾಗಾಗಿ ಆ ಬಾವಿ ಕಟ್ಟೆ ಹತ್ರ ಹೋದಾಗ ಅನೇಕ ಚರ್ಚೆಗಳೆಲ್ಲ ಆಗೋದು. ಅದೊಂಥರ ಸೆಮಿನಾರು. ಅವ್ರ ಮನೆ ವಿಚಾರ, ಇವ್ರ ಮನೆ ವಿಚಾರ ಎಲ್ಲವೂ ಆ ಬಾವಿ ಕಟ್ಟೆ ಹತ್ರ ಬಗೆಹರಿಯೋದು. ಕಮಲಮ್ಮನೋ ಕಪಿಲಮ್ಮನೋ ಇವ್ರ ಮನೆ ಸುದ್ದಿ ಅವ್ರ ಮನೆಗೆ, ಅವ್ರ ಮನೆ ಸುದ್ದಿ ಇವ್ರ ಮನೆಗೆ. ಅದೊಂದು ಚಂದವೂ ಹೌದು, ಅದೊಂದು ಸಮಸ್ಯೆಯೂ ಹೌದು. ಆ ತರಹದ ಕಾಲ. ಅದಕ್ಕೆ ಹೇಳ್ತಾರೆ, ಲಕ್ಷ್ಮಿ ಅಂತಾಳೆ, ನಾನು ನಿನಗೆ ಬಿಂದಿಗೆ ಕೊಡೋದಿಲ್ಲ, ನೀನು ನೆಪ ಹೇಳ್ತಿ ನೀರು ತರ್ತೇನೆ ಅಂತ, ಅಲ್ಲಿ ಹೋಗಿ ಹರಟೆ ಹೊಡಿತಿ, ಆದ್ದರಿಂದ ನಾನು ನಿನಗೆ ಕೊಡೋದಿಲ್ಲ. ನಿನಗೆ ದೇಹ ಕೊಟ್ಟಿದ್ದೇ ಒಂದಕ್ಕೆ, ನೀನು ಮಾಡಿದ್ದೇ ಇನ್ನೊಂದು. ಯಜಮಾನ ನನಗೆ ಎಲ್ಲ ಅನುಕೂಲತೆ ಮಾಡಿಕೊಡ್ತಾನೆ. ಓಡಾಡಲಿಕ್ಕೆ ವೆಹಿಕಲ್ ಕೊಟ್ಟ, ರೆಸಿಡೆನ್ಷಿಯಲ್ ಆಫೀಸ್, ನಿನ್ನ ಮನೆಯಲ್ಲೇ ಆಫೀಸ್ ಮಾಡ್ಕೊ, ನೀನು ಹೊರಗೆ ಬರಲೇಬೇಡ. ಹೊರಗೆ ಬಂದು ಅಂದರೆ ಮತ್ತೆ 1-2-3 ಗಂಟೆ ಲೇಟ್ ಆಯಿತು, ಟ್ರಾಫಿಕ್ ಜಾಮ್ ಅಂತಿ, ಅದಕ್ಕೆ ನಿನಗೆ ರೆಸಿಡೆನ್ಷಿಯಲ್ ಆಫೀಸ್ ಅನ್ಬೋದು, ಅಥವಾ ಇವತ್ತು ವರ್ಕ್ ಫ್ರಮ್ ಹೋಮ್ ಕೊಟ್ಟ. ನಿನ್ನ ಮನೆಯ ಸಮಸ್ಯೆಗಳು ಇರಬಾರ್ದು. ಬೇಸಿಕ್ ನೀಡ್ಸ್ ಏನಿದೆ ಮನೆಗೆ, ಅನ್ನ ಆಹಾರ ಪದಾರ್ಥಗಳಿಗೆ ಬೇಕಾದ ಎಲ್ಲ ಕೊಟ್ಟ. ಯಾಕೆ ಇಷ್ಟೆಲ್ಲ ಕೊಟ್ಟಿದ್ದು? ನನ್ನ ಕೆಲಸ ಸರಿಯಾಗಿ ಮಾಡಿಕೊಡು ಅಂತ ಯಜಮಾನ ಕೊಟ್ಟ. ಅದನ್ನೇನೂ ಮಾಡದೆ, ದೊಡ್ಡ ಮನೆ, ದಿನಾ ಮನೆಯಲ್ಲಿ ಒಂದು 50 ಜನದ ಊಟ ತಿಂಡಿ,
ಕಾರ್ ಕೊಟ್ಟಿದ್ದಾರೆ, ದಿನಾ ಪೆಟ್ರೋಲ್ ಹಾಕಿಸ್ಕೊಂಡು ಊರೆಲ್ಲ ಸುತ್ತೋದು. ಹೀಗೆಲ್ಲ ಮಾಡಿದ್ರೆ ಕೆಲಸದಿಂದ ತೆಗೆದುಹಾಕ್ತಾರೆ. ನಮ್ಮ ಸ್ವಾಮಿಯು ನನಗೆಲ್ಲ ಕೊಟ್ಟಿಯಾನೆ. ಮಾತು ಕೊಟ್ಟ, ಮನಸ್ಸನ್ನು ಕೊಟ್ಟ, ಬುದ್ಧಿಯನ್ನು ಕೊಟ್ಟ. ಗುರುಗಳು ಹಿರಿಯರು ಉಣಲಿಕ್ಕೆ ತಿನ್ನಲಿಕ್ಕೆ ಬೇಕಾದ ಪದಾರ್ಥಗಳು ಎಲ್ಲ ಕೊಟ್ಟು, ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಇದೆ. ಯಜಮಾನ ಕೊಡೋದು ಅವನ ಕೆಲಸ ಆಗಲಿ ಅಂತ, ಸರ್ವೋತ್ತಮನಾದ ದೇವರು ನನ್ನ ಆತ್ಮೋದ್ಧಾರ ಆಗಲಿ ಅಂತ ಕೊಟ್ಟ. ನಾನು ಏನೂ ಮಾಡಲಿಲ್ಲ ಅಂದರೆ ಮತ್ತೆ ಈ ದೇಹ ಕೊಡೋದಿಲ್ಲ ಅಂತಾನೆ. ಕೊಟ್ಟಾಗ ನೀನು ಹಾಳು ಮಾಡಿಕೊಂಡ್ರೆ ಮತ್ತೆ ಬರೋವರೆಗೂ ಕಾಯಿ. ಈಗ ಮತ್ತೆ ನಾನು ಕೊಡೋದಿಲ್ಲ. ಅದಕ್ಕೆ ಇಲ್ಲ, ನಾನು ನೀರಿಗೆ ಹೋದ ಮೇಲೆ ನೀರನ್ನೇ ತರ್ತೇನೆ, ನಾನು ಹರಟೆ ಹೊಡೆಯೋದಿಲ್ಲ. ಕಾಮಿನಿಯರ ಕೂಡೆ ಏಕಾಂತವಾಡೆನು ತಾರೆ ಬಿಂದಿಗೆಯ. ಅಲ್ಲಿ ಬಂದ ಕಾಮಿನಿಯರ ಕೂಡೆ ಏಕಾಂತವಾಡೆನು. ನಾನು ಎಂದೋ ಏಕಾಂತವನ್ನು ಆಡೋದಿಲ್ಲ. ಇದು ಬಾವಿಗೆ ನೀರು ತರಲಿಕ್ಕೆ ಹೋದಾಗ ಹೆಣ್ಣು ಮಕ್ಕಳ ಕಥೆ ಆಯಿತು. ಪುರಂದರದಾಸರ ಆಧ್ಯಾತ್ಮಿಕ ಸಂದೇಶ ಏನು? ನಾವು ಕಾಮಿನಿಯರನ್ನು ಕೂಡೋದು ಅಂದರೆ ಏನು? ಅದಕ್ಕಂತಾರೆ, ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದವರ ಜೊತೆಯಲ್ಲಿ ಹೋಗಿ ನಾನು ಮಾತುಕತೆಯನ್ನು ಆಡೋದೇ ಇಲ್ಲ. ಆ ಮಾತನ್ನು ಆಡಿದರೆ ನನಗೆ ಜೀವನ ಎಲ್ಲ ಹಾಳಾಗಿ ಬಿಡತ್ತೆ. ನಾನು ಎಂದೂ ಹರಟೆಯನ್ನು ಹೊಡೆಯೋದಿಲ್ಲ, ಒಳ್ಳೆಯ ಕೆಲಸವನ್ನು ಮಾಡ್ತೇನೆ. ಅಥವಾ ಕಾಮಿನಿಯರು ಅಂತಂದರೆ ನಮ್ಮ ದೇಹದಲ್ಲಿರುವ ತತ್ವಾಭಿಮಾನಿ ದೇವತೆಗಳು. ಅದರಲ್ಲಿ ಹೆಣ್ಣು ದೇವತೆಗಳೂ ಇದ್ದಾರೆ. ಇಂದ್ರಿಯಭ್ಯ ಪರಾಖ್ಯರ್ತಾ ಅರ್ಥೇಭ್ಯಶ್ಚ ಪರಮ್ಮನಃ ಅಂತ ಉಪನಿಷತ್ ಹೇಳ್ತಾ, ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಸೋಮ, ವಿತ್ತಪ, ಸೂರ್ಯಾಪಹ, ಚಂದ್ರ, ಸೂರ್ಯ, ಕುಬೇರ ಇವರೆಲ್ಲ. ಅಂದರೆ ಒಂದು ಪದಾರ್ಥವನ್ನು ನೋಡಿದಾಗ ಅದು ನನಗೆ ಬೇಕು ಅಂತ ಬಯಕೆ ಬರೋದು ಈ ದೇವತೆಗಳು ಪ್ರೇರಣೆ ಮಾಡುವುದರಿಂದ. ಅವರ ಮೇಲೆ ಇರೋರು ಆ ಇಂದ್ರಿಯಭ್ಯ ಪರಾಖ್ಯರ್ಥ, ಇಂದ್ರಿಯಾಭಿಮಾನಿ ದೇವತೆಗಳಕ್ಕಿಂತ ಮೇಲೆ ಇರೋರು ಅಂದರೆ ಅರ್ಥಾಭಿಮಾನಿ ದೇವತೆಗಳು. ಅವರ್ಯಾರು? 3 ಜನ ಕಾಮಿನಿಯರು: ಪಾರ್ವತಿ, ಸೌಪರ್ಣಿ, ವಾರುಣಿ. ಇವರ ಮೇಲೆ ನಿಯಾಮಕರು ರುದ್ರದೇವರು, ಗರುಡದೇವರು, ಶೇಷದೇವರು. ಅವರ ಮೇಲೆ ನಿಯಾಮಕರು ಸರಸ್ವತಿ ಹಾಗೂ ಭಾರತಿ. ಅರ್ಥಾಭಿಮಾನಿ ದೇವತೆಗಳಕ್ಕಿಂತ ಮನೋಭಿಮಾನಿ ದೇವತೆಗಳು ದೊಡ್ಡವರು. ಮನೋಭಿಮಾನಿ ದೇವತೆಗಳಕ್ಕಿಂತ ದೊಡ್ಡವರು ಬುದ್ಧಿತತ್ವಕ್ಕೆ ಅಭಿಮಾನಿಯಾದ ಭಾರತಿ ಹಾಗೂ ಸರಸ್ವತಿ. ಸೊ ಇವರು ಕಾಮಿನಿಯರು. ಅರ್ಥಾಭಿಮಾನಿ ದೇವತೆಗಳಾದ ಪಾರ್ವತಿ, ವಾರುಣಿ ಹಾಗೂ ಸೌಪರ್ಣಿ, ಬುದ್ಧಿತತ್ವಕ್ಕೆ ಅಭಿಮಾನಿಯಾದಂತಹ ಭಾರತಿ, ಸರಸ್ವತಿ. ಈ ಕಾಮಿನಿಯರ ಜೊತೆ ಏಕಾಂತವಾಡೆನು. ನಾನು ಅವ್ರ ಜೊತೆ ಏಕಾಂತವಾಗಿ ಹರಡ್ತೀನಿ. ಹರಟೇನೇ ತಪ್ಪಲ್ಲ, ಯಾವ ಹರಟೆ ಹರಟದೆ ಅನ್ನೋದು. ದೇವರ ಬಗ್ಗೆ ಹರಟಿದರೆ ಅದು ತುಂಬ ಪುಣ್ಯವೇ. ನಾವು ಅನೇಕ ಬಾರಿ ಕೇಳ್ತಿರ್ತೇವಲ್ಲ, ಗೋಪಾಲದಾಸರು ಹಾಗೂ ವ್ಯಾಸತತ್ವಜ್ಞರು ಮಧ್ಯಾಹ್ನ ತುಂಬ ಹೊತ್ತು ಮಾತನ್ನು ಆಡ್ತಾಯಿದ್ದಾರೆ. ಇನ್ನೂ ಅವರು ಸನ್ಯಾಸ ಸ್ವೀಕಾರ ಮಾಡಿರಲಿಲ್ಲ. IG ವೆಂಕಟರಮಣಾಚಾರ್ಯರು ಅಂತ ತುಂಬ ಹೊತ್ತು ಮಾತನ್ನು ಆಡ್ತಾ ಇದ್ರಂತೆ. ಭಾಳ ಹೊತ್ತು, ಮಧ್ಯಾಹ್ನ 2ಕ್ಕೆ ಕೂತು ಮಾತು ಮುಗಿದಿದ್ದು ರಾತ್ರಿ 10 ಗಂಟೆ. ವೆಂಕಟರಮಣಾಚಾರ್ಯರಿಗೆ ತುಂಬ ಬೇಜಾರಾಗಿ ಬಿಡ್ತು, ಮಾತಿನಿಂದಲ್ಲ. ಅವರು ಸಮಯ ನೋಡಿದ್ರು, ಕತ್ತಲಾಗಿದೆ, 10 ಗಂಟೆ. ಗೋಪಾಲದಾಸರು ಕೇಳಿದ್ರಂತೆ, ಯಾಕೆ ಪೇಚಾಡ್ತಾ ಇದ್ದೀರಿ? ನನ್ನ ಮುಂಜಿ ಆದಾಗಿನಿಂದ ಇವತ್ತಿನವರೆಗೂ ನಾನು ಸಾಯಂ ಸಂಧ್ಯಾ ವಂದನೆ ಕಾಲಾತೀತ ಅರ್ಘ್ಯ ಕೊಟ್ಟೇ ಇಲ್ಲ ಅಂದ್ರಂತೆ. ಪ್ರತಿ ದಿವಸ ಸಕಾಲಕ್ಕೆ ನಾನು ಅರ್ಘ್ಯವನ್ನು ಕೊಡ್ತಾ ಇದ್ದೆ. ಇವತ್ತು ಸೂರ್ಯಾಸ್ತ ಆಗಿದೆ, ಸೂರ್ಯಾಸ್ತ ಆದ ಮೇಲೆ ಸಂಧ್ಯಾ ವಂದನೆ ಮಾಡುವ ಪರಿಸ್ಥಿತಿ ಬಂತು, ಅನ್ಯಾಯ ಆಯಿತು. ಗೋಪಾಲದಾಸರು ಅಂದ್ರಂತೆ, ನಾವು 2 ಗಂಟೆಯಿಂದ 10 ಗಂಟೆವರೆಗೂ ಮಾಡಿದ್ದು ಮತ್ತೇನು ಅಂದ್ರಂಥವ್ರು. ಅಲ್ಲ, ಅದು ಹರಟೆ ಅಲ್ವಾ? ಅದೇ ಸಂಧ್ಯಾ ವಂದನೆ ಅಂದರು, ಅದೇ ದೇವರ ಪೂಜೆ. ನಾವು ಇಷ್ಟೊತ್ತವರೆಗೂ ಆಡಿದ್ದು ದೇವರ ವಾರ್ತೆ. ಆದ್ದರಿಂದ ನೀವೇನು ಯಥೆ ಪಡಬೇಡ್ರಿ. ಆದರೂ ಸಂಧ್ಯಾ ವಂದನೆ ಪ್ರಾರಂಭ ಆಯಿತು. ಗೋಪಾಲದಾಸರು ಗಮನಿಸ್ತಾ ಇದ್ದರು. 3 ಅರ್ಘ್ಯ ಆದಮೇಲೆ ಕಾಲಾತೀತ ಅರ್ಘ್ಯವನ್ನು ಕೊಡಲಿಕ್ಕೆ ಹೊರಟಾಗ ಗೋಪಾಲದಾಸರಂದ್ರಂತೆ, ಏನು ಮಾಡ್ತಾಯಿದ್ದೀರಿ? ಅಲ್ಲ, ಸಮಯ ಅಂತೂ ಮೀರಿ ಹೋಯಿತು, ಆ ಪ್ರಾಯಶ್ಚಿತ್ತ ಅರ್ಘ್ಯವನ್ನು ಕೊಡ್ತೀನಿ. ಕೊಡಬೇಡಿ ಅಂದರು. ಅಲ್ಲ, ಕಾಲ ಅಂತೂ ಮೀರಿದೆಯಲ್ಲ. ಇಲ್ಲ, ಮೀರಿಲ್ಲ ಸ್ವಾಮಿ, ನನಗೆ ಏನಂದ್ರು ನೀವು ಬಿಟ್ಟುಬಿಡಿ. ನೀವು ಕಾಲಾತೀತ ಅರ್ಘ್ಯವನ್ನು ಕೊಡಬಾರ್ದು ಅಂದರೆ ಏನು ಮಾಡಬೇಕು? ನಾನು ಸೂರ್ಯಾಸ್ತ ಆಗದೇ ಇದ್ದಿದ್ದರೆ ಕೊಡ್ತಾ ಇರಲಿಲ್ಲ ಅಂದರು. ಹಾಗಾದರೆ ಪಶ್ಚಿಮ ದಿಕ್ಕಿಗೆ ನೋಡಿ ಅಂದರೆ ಸೂರ್ಯ ಕಂಡಂತೆ. ಗೋಪಾಲದಾಸರು ಪ್ರಾರ್ಥನೆ ಮಾಡಿದರೆ ವೆಂಕಟರಮಣಾಚಾರ್ಯರಿಗೆ ಸೂರ್ಯ ಕಂಡ, ಕಾಲಾತೀತ ಅರ್ಘ್ಯವನ್ನು ಕೊಡಲಿಲ್ಲ. ಸ್ಪಿರಿಟ್ ಏನು ಅಂದರೆ ಕಥೆಯಲ್ಲಿ ತಿಳಿಯಬೇಕಾದದ್ದು ಕಾಲಾತೀತ ಮಾಡಿ ಅಂತಲ್ಲ, ನಮಗೆ ಆ ಯೋಗ್ಯತೆಯೂ ಇಲ್ಲ. ದೇವರ ವಾರ್ತೆಯನ್ನು ಕೇಳ್ತಾ ನಾವು ಕಾಲವನ್ನು ಯಾಪನೆ ಮಾಡಿದರೆ ಅದು ನಮ್ಮ ಅಕೌಂಟಿಗೆ ಬರುತ್ತೆ.
ಸುಮ್ಮನೆ ಏನೋ ಹರಟೆ ಹೊಡಿತಾ ಟಿ ವಿಯನ್ನು ನೋಡ್ತಾ ಇನ್ಯಾನೋ ನಿಂದೆಯನ್ನು ಮಾಡ್ತಾ ಇದ್ದರೆ ಸಕಾಲಕ್ಕೆ ಸಂಧ್ಯಾವಂದನೆ ಮಾಡಿದರೂ ಪುಣ್ಯ ಏನು ಬರೋದಿಲ್ಲ. ಅದು ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಗುರು ಹಿರಿಯರನ್ನು ಗೌರವಿಸಬೇಕು. ನನಗೆ ಬೇಡವ ಬಾಯಿ ಮುಚ್ಕೊಂಡಾದರೂ ಇರಬೇಕು. ಅದು ಬಿಟ್ಟು ಎಲ್ಲರನ್ನ ಆಡಿ ಮಾಡಿ ಅದಕ್ಕಾಗಿ ನಾನು ಬಂದದ್ದಲ್ಲ. ಅದಕ್ಕೆ ಜಗನ್ನಾಥದಾಸರಂತಾರೆ ಜ್ಞಾನಿಗಳ ಮನೆಯ ಬಾಗಿಲನ್ನು ಕಾಯಿ ಅಂತ. ಹೃದಯದಿ ರೂಪವು ವದನದಿ ನಾಮವು ಉದರದಿ ನೈವೇದ್ಯವು ಶಿರದಿ ಪದಜಲ ನಿರ್ಮಾಲ್ಯವನೆ ಧರಿಸಿ ಕೋವಿದರ ಮನಯ ಹೆಗ್ಗದವ ಕಾಯುವುದೇ ಫಲವಿದು ಬಾಳದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಹೃದಯದಲ್ಲಿ ರೂಪ, ಮುಖದಲ್ಲಿ ನಾಮ ಆಯಿತು. ಕಡೆಯಲ್ಲಿ ಭಗವಂತನಿಗೆ ನಿವೇದಿತವಾದ ಅನ್ನವನ್ನು ಹೊಟ್ಟೆಗೆ, ತಲೆಯಲ್ಲಿ ಭಗವಂತನ ನಿರ್ಮಾಲ್ಯ, ಇದೆಲ್ಲ ಸರಿಯಾಯಿತು. ಕೋವಿದರ ಮನೆಯ ಹೆಗ್ಗದವ ಕಾಯುವುದು. ಹೆಗ್ಗದ ಅಂದರೆ ಹಿರಿಯಾದ ಬಾಗಿಲು, ಹಿರಿದಾದ ಬಾಗಿಲು, ಹಿರಿಯಾದ ಗದ ಹೆಗ್ಗದ ಅಂತ ಕನ್ನಡದ ಸಂಧಿ. ಮೈನ್ ಡೋರನ್ನು ಕಾಯಿ. ಯಾರ ಮನೆ ಮೈನ್ ಡೋರು? ಜ್ಞಾನಿಗಳ ಮನೆಯ ಮುಂಬಾಗಿಲಲ್ಲಿ ನಿಂತಿರು ಅಂದರು. ಅದು ಸಮಸ್ಯೆನೇ. ಅದು ಯಾವುದೋ ಒಬ್ಬ ಜ್ಞಾನಿಗಳು ಆಚಾರ್ಯರು ಅವ್ರ ಮನೆ ಮುಂದೆ 24 ಗಂಟೆ ನಾವು ನಿಂತಿದ್ರೆ ಅವ್ರಿಗೂ ಕಷ್ಟ, ನಮಗೂ ಕಷ್ಟವೇ. ಜಗನ್ನಾಥದಾಸರು ಹೇಳಿದ್ದು ಯಾವುದೋ ಆಚಾರ್ಯರ ಮನೆ ಮುಂದೆ, ಯಾವುದೋ ಸ್ವಾಮಿಗಳ ಮನೆ ಮುಂದೆ ಹೋಗುವಂತಲ್ಲ. ನಿನ್ನ ದೇಹದಲ್ಲಿರುವ ಕಣ್ಣು, ಕಿವಿ, ಮೂಗು, ಬಾಯಿ ಇದು ಇದೆಯಲ್ಲ, ಇದೇ ತತ್ವಾಭಿಮಾನಿ ದೇವತೆಗಳ ಮನೆ. ಇದನ್ನು ಸರಿಯಾಗಿ ಮುಚ್ಚಿಕೊಂಡು ಇರುವಂಥ, ಅದು ಜಗನ್ನಾಥದಾಸರು ಯಾವತ್ತೋ ಹೇಳಿದ್ದಾರೆ, ಅದನ್ನು ಸರಿಯಾಗಿ ಮುಚ್ಚಿಕೊಂಡಿರು, ಆಗ ಯಾವ ವೈರಸ್ಸು ಅಂಟೋದಿಲ್ಲ. ಈಗ ಮಾತ್ರ ನಾವು ಕಟ್ಟಿಕೊಳ್ಳೋದಲ್ಲ, ಅದನ್ನು ಬಾಯಿಗೆ ಬಂದಂತೆ ಬಿಡಬೇಡ. ಅಂದರೆ ನಮ್ಮ ಇಂದ್ರಿಯಗಳನ್ನು ತುಂಬ ಹರಿಲಿಕ್ಕೆ ಬಿಡಬೇಡ, ಅದನ್ನು ಕಂಟ್ರೋಲ್ ಮಾಡು. ಅದನ್ನು ಕಾಯೋದು ಅಂದರೆ ಕೆಟ್ಟದ್ದಕ್ಕೆ ಹೋಗದೇ ಇರೋ ಕಡೆ ನೋಡಿಕೊಳ್ಳೋದು. ಮಗುವನ್ನು ನೋಡ್ಕೊಂಡ್ರೆ 24 ಗಂಟೆ ನೋಡೋದಲ್ಲ, ಅದು ಮೇಯ್ನ್ ರೋಡ್ಗೆ ಹೋಗಿ ಏನಾದರೂ ಆಪತ್ತನ್ನು ಕೊಳ್ಳದೇ ಇರೋ ಥರ ನೋಡ್ಕೊಂಬೋದೇ ನೋಡಿಕೊಳ್ಳೋದು. ನಮ್ಮ ಇಂದ್ರಿಯಗಳನ್ನು ನೋಡಿಕೊಳ್ಳೋದು ಅಂದರೆ ಕೆಟ್ಟದ್ದನ್ನು ಮಾಡದಂತೆ ಕಾಯೋದೇ ಕೋವಿದರು. ಇಲ್ಲೆಲ್ಲ ಜ್ಞಾನಿಗಳಿದ್ದಾರೆ, ಇಲ್ಲೆಲ್ಲ ದೇವತೆಗಳಿದ್ದಾರೆ, ಅವರ ಮನೆಯ ಬಾಗಿಲನ್ನು ಕಾಯೋದು ಅಂತ. ಪ್ರಕೃತದಲ್ಲಿ ಕಾಮಿನಿಯರ ಕೂಡೆ ಅಯೋಗ್ಯರ ಸಹವಾಸ ಮಾಡೋದಿಲ್ಲ. ಇನ್ನು ತತ್ವಾಭಿಮಾನಿ ದೇವತೆಗಳೆಂಬ ಕಾಮಿನಿಯರ ಜೊತೆಯಲ್ಲಿ ಕೂತು ನಾನು ಏಕಾಂತವಾಡುವೆ, ಶ್ರೀಕಾಂತನ ವಿಚಾರವನ್ನು ಏಕಾಂತದಲ್ಲಿ ನಾನು ತಿಳಿತೇನೆ ಅಂತ. ಆ ಮಟ್ಟವನ್ನು ಮುಟ್ಟಬೇಕು ಅನ್ನತ್ತೆ ಶಾಸ್ತ್ರಗಳು. ನಾವು ದೇವರ ಪೂಜೆಯನ್ನು, ಪಾರಾಯಣವನ್ನು, ಇನ್ನಿತರ ನಮ್ಮ ವೇಷಭೂಷಣವನ್ನು 4 ಜನ ಬಂದಾಗ ಸ್ವಲ್ಪ ಬೇರೆ ಬೇರೆ ಥರ ಮಾಡ್ತೀವಿ, ನೋಡಿದವರು ನಮ್ಮನ್ನು ಮೆಚ್ಕೊಳ್ಬೇಕು ಅಂತ. ಯಾರೂ ಇಲ್ಲದೇ ಇದ್ದಾಗ ಅದು ದೇವರಿಗೆ ಆಶ್ಚರ್ಯ. ತೆಗೆದುಕೊಳ್ಳೆ ಮಂಗಳಾರತಿ ಮಾಡಿ ಮತ್ತೆ ಇಟ್ಟೇ ಬಿಡ್ತೇವೆ. ಅದು ಬೇಡ ಅಂತಾರೆ. ವಿವಿಕ್ತ ರುಚ್ಯ ಅಪರಿತೋಷ ಆತ್ಮನ್ ವಿನಾಹರೇರ್ ಗುಣ ಪೀಯೂಷಪಾನಾತ್. ಏಕಾಂತದಲ್ಲಿ ದೇವರ ಪೂಜೆಯನ್ನು ನಾನು ಮಾಡಿಲ್ಲ, ಯಾರು ನೋಡಲಿ ಬಿಡಲಿ, ದೇವರು ನೋಡ್ತಾನೆ ಅಂತ ಯಾವತ್ತು ನಾನು ಮಾಡಿಲ್ಲ. ಅವತ್ತು ಇನ್ನೊಬ್ಬರಿಗೆ ಹೆದರೋದಲ್ಲ, ನನ್ನಲ್ಲೇ ಏನೋ ಒಂದು ಅಳಕಿರಬೇಕಂತ. ಇವತ್ತು ತುಂಬ ದೊಡ್ಡದನ್ನು ಬಿಟ್ಬಿಟ್ಟೆ. ಏನು ನಮ್ಮನ್ನು ಯಾರು ಕೇಳೋದಿಲ್ಲ, ದೇವರ ಪೂಜೆ ಮಾಡಿದ್ಯಾ ಬಿಟ್ಟ್ಯಾ ಯಾರೂ ಕೇಳೋದಿಲ್ಲ. ಆದರೂ ಅದು ನನಗೇ ಒಳಗೆ ತುಮಲ ಇರಬೇಕಂತ. ಇವತ್ತು ನಾನು ಪೂಜೆ ಮಾಡಲಿಲ್ಲ, ಇವತ್ತು ಪಾರಾಯಣ ಮಾಡಲಿಲ್ಲ, ದಿನ ಮಾಡ್ತಾ ಇದ್ದೆ. ಯಾವುದನ್ನು ಬಿಟ್ಟರೆ ನಾವು ತುಂಬ ಲಾಸ್ ಆಯಿತು ಅಂದ್ಕೊಳ್ತೀವೋ ಆ ಸ್ಟೇಟಸ್ಸು ದೇವರ ಪೂಜೆ, ದೇವರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇರಬೇಕಂತ. ಅವನನ್ನು ಸಾಧಕ ಅಂತ ಶಾಸ್ತ್ರ ಕರೆಯತ್ತೆ. ಸೊ ಕಾಮಿನಿಯರ ಕೂಡ ಏಕಾಂತದಲ್ಲಿ ಭಗವಂತನ ವಿಚಾರವನ್ನು, ಈ ಎಲ್ಲ ಕಾಮಿನಿಯರು ತತ್ವಾಭಿಮಾನಿ ದೇವತೆಗಳು, ಅವರನ್ನು ಬೇಡ್ತೇನೆ, ಆ ನೀರನ್ನು ತುಂಬಿಕೊಂಡು ಬರ್ತೇನೆ. ಆದ್ದರಿಂದ ನನಗೆ ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ. ಇದಾದ ಮೇಲೆ ಮತ್ತೊಂದು ಮಾತನ್ನು ಆಡ್ತಾರೆ. ಗೋವಿಂದ ಎಂಬುವ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಗೋವಿಂದವೆಂಬ ರಸವುಳ್ಳ ಗುಣವುಳ್ಳ ನೀರಿಗೆ. ಗೋವಿಂದ, ಗೋವಿಂದ ಅನ್ನೋ ಶಬ್ದ ನಾವು ತುಂಬ ಕೇಳ್ತೇವೆ. ಗೋವಿಂದ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಗೋ ಅಂದರೆ ನೀರು. ನಾವು ವಿಂದತಿ ಅಂದರೆ ಹೊಂದೋದು ಅಂತ. ದೇವರಿಗೆ ನಾವು ನೀರನ್ನು ಕೊಟ್ಟರೆ ದೇವರನ್ನು ನಾವು ಹೊಂದಬೋದಂತ. ಅದೇನದು ದೇವರಿಗೆ ನೀರನ್ನು ಕೊಡೋದು? ನಿತ್ಯದಲ್ಲಿ ದೇವರ ಪೂಜೆಯ ನಿಮಿತ್ತದಿಂದ ದೇವರ ತಲೆಯ ಮೇಲೆ ಒಂದಿಷ್ಟು ಪುರುಷ ಸೂಕ್ತ ಹೇಳಿ ಅಭಿಷೇಕ ಮಾಡಿದರೆ ದೇವರು ನಮ್ಮ ಹತ್ತಿರ ಬರ್ತಾನೆ. ಅಥವಾ ಸೂರ್ಯಾಂತರ್ಗತನಾದ ನಾರಾಯಣನ ಪ್ರೀತಿಗಾಗಿ ಸಂಧ್ಯಾವಂದನೆಯಲ್ಲಿ ಅರ್ಘ್ಯ ಪ್ರದಾನವನ್ನು ಮಾಡೋದು,
ಗೋ ಅನ್ನೋದಕ್ಕೆ ಭೂಮಿ ಅನ್ನೋ ಅರ್ಥವೂ ಇದೆ. ನೀನು ದೇವರಿಗೆ ಸ್ವಲ್ಪ ಭೂಮಿಯನ್ನು ಕೊಡು, ಆಗ ದೇವರನ್ನು ನೀನು ಹೊಂದಬಹುದು. ಅಲ್ಲ, ಅವನಿಗೇನು ನಾನು ಭೂಮಿಯನ್ನು ಕೊಡೋದು? ನಿನ್ನ ಸ್ವಂತ ಮನೆ ಮಾಡಿದಾಗ ಸ್ವಲ್ಪ ದೇವರ ಮನೆಗೆ ಜಾಗ ಬಿಡು, ಸಪರೇಟಾಗಿ ದೇವರ ಮನೆ ಮಾಡಿಕೊಂಡು ಅಲ್ಲೊಂದಿಷ್ಟು ದೇವರ ಪೂಜೆಯನ್ನು ಮಾಡು. ಆಗ ನಿನ್ನ ಮನೆಯಲ್ಲಿ ನೆಮ್ಮದಿಯನ್ನು ದೇವರಿಟ್ಟಿರ್ತಾನೆ. ಆದ್ದರಿಂದ ಅವನು ಗೋವಿಂದ. ಗೋ ಅಂದರೆ ವಾಕ್ಯಗಳು, ವೇದಗಳು, ವೇದವಾಕ್ಯಗಳಿಂದ ಹೊಂದಲ್ಪಡುವವನು, ವೇದೈಕ ವೇದ್ಯ ದೇವರು. ವೇದಾಧ್ಯಯನದಿಂದ ವೇದದ ಅನುಸಾರಿಯಾದ ಸ್ಮೃತಿ ಹಾಗೂ ಪುರಾಣಗಳಿಂದ ಅವನನ್ನು ತಿಳಿಯಬಹುದು. ಯಾಕೆಂದರೆ ದೇವರನ್ನು ತಿಳಿಸಲಿಕ್ಕೆ ಇರುವ ವೇದಗಳು ಅಥವಾ ತಿಳಿಯುವ ಮಾರ್ಗವೇ ಅವನನ್ನು ಪ್ರತ್ಯಕ್ಷದಿಂದಾಗಲಿ ಅಥವಾ ಲಾಜಿಕ್ಕಿನಿಂದಾಗಲಿ ದೇವರನ್ನು ನಾವು ಕಾಣಲಿಕ್ಕಾಗೋದಿಲ್ಲ. ದೇವರನ್ನು ನೀನು ಕಾಣಬೇಕು ಅಂದರೆ ಅನಿವಾರ್ಯವಾಗಿ ವೇದವನ್ನು ಮೊರೆ ಹೋಗಬೇಕು. ವೇದದಲ್ಲಿ ಇರುವ ದೇವರ ಮಹಿಮೆಯನ್ನು ನೀನು ಕೇಳಬೇಕು. ಕೇಳಿದ್ದನ್ನು ಮತ್ತೆ ಮತ್ತೆ ಅದನ್ನು ರಿಕಲೆಕ್ಟ್ ಮಾಡಬೇಕು. ಶ್ರವಣ ಮನನ ಧ್ಯಾನ ಆತ್ಮಾವಾರೇ ದ್ರಷ್ಟವ್ಯಶ್ಚೇತ್ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆ ಕೇದನೇಚ್ಚಣಿಕೆಂದು ಭಾವಜ್ಞರು ಪೆಳ್ವರು. ವೇದ ಭಾವಜ್ಞರು ಪೆಳ್ವರು. ಜೀವಕ್ಕೆ ಜವನ ಬಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠ ಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ. ವೇದ ಪಾರಾಯಣ ಪ್ರಿಯನ. ಹೀಗಾಗಿ ಗೋವಿಂದ ಎಂಬುವ ವೇದ ಪ್ರತಿಪಾದ್ಯನಾದ ಅವನ ನಾಮವನ್ನು ಗೋವಿಂದೇತಿ ಸದಾ ಧ್ಯಾನಂ, ಗೋವಿಂದ ಅಂತ ಸದಾ ನೀನು ಧ್ಯಾನವನ್ನು ಮಾಡು. ಆ ಗೋವಿಂದೇತಿ ಸದಾ ಜಪಂ, ಸದಾ ಗೋವಿಂದ ಅನ್ನುವ ಜಪವನ್ನು ಮಾಡು, ಸದಾ ಧ್ಯಾನವನ್ನು ಮಾಡು. ಅದರಲ್ಲೂ ಇವತ್ತು ಮಾಡಲೇಬೇಕಾಗಿದೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಏಕೆಂದರೆ ರುದ್ರದೇವರೇ ತಮ್ಮ ಆ ವಿಷಪಾನ ಮಾಡಿದಾಗ ವಿಷದ ಬಾಧೆಯನ್ನು ಕಳೆದುಕೊಳ್ಳಲಿಕ್ಕೆ ಜಗತ್ತಿಗೆ ತಿಳಿಸಿದ ಪುಣ್ಯಾತ್ಮರು ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತೆ ನಶ್ಯಂತಿ ಸಕಲಾ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ ಪದ್ಮಪುರಾಣದಲ್ಲಿ ಪಾರ್ವತಿ ರುದ್ರದೇವರನ್ನು ಕೇಳಿದಾಗ ಹೇಳಿದ ಮಾತಿದು. ನಿಮಗೆ ಆದ ವಿಷದ ಬಾಧೆಯನ್ನು ಪರಿಹಾರ ಹೇಗೆ ಮಾಡಿಕೊಂಡ್ರಿ ಅಂದರೆ ಅಚ್ಯುತ ಅನಂತ ಗೋವಿಂದ ಅನ್ನುವ ನಾಮೋಚ್ಚಾರಣೆಯನ್ನು ಮಾಡಿದೆ, ನನಗೆ ವಿಷದ ಬಾಧೆ ಹೋಯಿತು. ಅದನ್ನೇ ದಾಸರು ಭಂಗ್ಯಂತರದಿಂದ ಹರಿಯ ಸ್ಮರಣೆಯನ್ನು ಮಾಡಿದ್ರು, ರಾಮನಾಮವನ್ನು ಜಪ ಮಾಡಿ ವಿಷದ ಬಾಧೆಯನ್ನು ಕಳ್ಕೊಂಡ್ರು ಅಂತ. ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆ ಆದಳು, ರವಿಯ ಸುತನು ಪದವಿ ಪಡೆದ ಧ್ರುವನು ದೇವಿ ಜನೆನಿಸಿದ. ಶ್ರೀರಾಮನಾಮ ಜಪಿಸುವವಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರ ಜಪಿಸಿ ಪರಮ ಮಂಗಳೆ ಆದಳು, ವರದ ಗೋಪಾಲ ವಿಠಲನ ನಾಮ ದುರಿತ ಕಾನನ ಪಾವಕ. ಶ್ರೀರಾಮನಾಮ ಜಪಿಸುವವಗೆ ಉಂಟೆ ಭವದ ಬಂಧನ ಅನ್ನೋದಕ್ಕೆ ಏನೋ ಪುರಂದರದಾಸರು ರಾಮನಾಮವೆಂಬ ರಸವುಳ್ಳ ನೀರು ಅಂದರು. ಅದಾದ ಮೇಲೆ ಗೋವಿಂದನ ಸ್ಮರಣೆಯನ್ನು, ಆ ಗೋವಿಂದ ಎಂಬ ಗುಣವುಳ್ಳ ಅನಂತ ಗುಣಗಳಿಂದ ತುಂಬಿದ ಆ ಭಗವಂತನ ಮಹಾಮಹಿಮೆ ಎನ್ನುವ ರಸವನ್ನು ನಾನು ತುಂಬಿಕೊಂಡು ಬರ್ತೇನೆ. ಅದನ್ನು ನಾನು ಪಾನ ಮಾಡಿದರೆ ಮತ್ತೆ ಇರಬೇಕಂತೆ. ಪ್ರಹ್ಲಾದರಾಜರನ್ನು ನರಸಿಂಹದೇವರು ಕೇಳಿದ್ರು, ಅಲ್ಲ
ನೀನು ಸಂಸಾರದಲ್ಲೇ ಇರ್ತೇನೆ ಅಂತ ಇದೆ, ನನ್ನೊಟ್ಟಿಗೆ ಬಾ. ಯಾಕೆ ಸಂಸಾರದಲ್ಲಿ ಇರ್ತಿ? ಇಲ್ಲ, ನಾನು ಎಲ್ಲರನ್ನೂ ಕರ್ಕೊಂಬರಬೇಕು, ನಾನು ಸ್ವಾರ್ಥಿ ಅಲ್ಲ, ಇವರೆಲ್ಲರನ್ನ ಕರ್ಕೊಂಬರ್ತೇನೆ. ಮತ್ತೆ ನೀನು ಸಂಸಾರದಲ್ಲಿದ್ದರೆ ಹಾಳಾಗಲ್ಲ. ಸ್ವಾಮಿ, ನಾನು ಚೆನ್ನಾಗಿ ಕುಡಿದಿದ್ದೀನಿ ಅಂದರು. ಆ ಕುಡಿದವರಿಗೆ ಬೇರೆ ಏನು ಗುಂಗಿರೋದಿಲ್ಲಂತೆ. ಕುಡಿಯುವ ಸಮಯದಲ್ಲಿ ಏನು ಗುಂಗಿರತ್ತೋ ಅದೇ ಇರುತ್ತೆ. ಹೌದು, ನೀನೇನನ್ನು ಕುಡಿದಿ ಎಂದ ನರಸಿಂಹದೇವರು. ಅದಕ್ಕಂದ್ರು, ತ್ವತ್ತೀರ್ಥ ಗಾಯನ ಮಹಾಮೃತ ಮಗ್ನಚಿತ್ತ, ನಿನ್ನ ಮಹಿಮಾಮೃತವನ್ನು ನಾನು ಪಾನ ಮಾಡಿದ್ದರಿಂದ ನನ್ನ ತಲೆಯಲ್ಲಿರುವ ಗುಂಗು ಏನು ಅಂದರೆ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಆ ಪ್ರಹ್ಲಾದ ರಾಜಾಗ ಪರಮಾತ್ಮನ ಮಹಾಮಹಿಮೆಯನ್ನು ನಾರದರು ಕುಡಿಸಿದ್ದು ಆ ಗುಂಗು ಎಷ್ಟಿತ್ತು ಅಂದರೆ ವ್ಯಾಸರಾಜರಾದಾಗ ರಾಘವೇಂದ್ರ ಸ್ವಾಮಿಗಳಾದಾಗೂ ಆ ಗುಂಗು ಇಳಿಲೇ ಇಲ್ಲ. ಕಟಿಬದ್ಧರಾಗಿ ನಿಂತುಬಿಟ್ಟು ಹರಿಸರ್ವೋತ್ತಮತ್ವವನ್ನು ಎಲ್ಲ ಕಡೆ ಪ್ರಚಾರ ಮಾಡುವ, ಅದನ್ನು ಮುಂದೆ ಬಂದ ಸಾವಿರಾರು ವರ್ಷ ಆದರೂ ಆ ವ್ಯಾಸತ್ರಯಗಳೆಂಬ ಗ್ರಂಥಗಳನ್ನು ರಚನೆ ಮಾಡಿ, ಯಾಕೆ ನರಸಿಂಹದೇವರೇ ಎದುರಿಗೆ ದರ್ಶನ ಕೊಟ್ಟಾಗ ಅವ್ರು ಹೇಳಿದ್ರು, ನಿನ್ನ ಮಹಾಮಹಿಮಾಮೃತವನ್ನು ನಾನು ಪಾನ ಮಾಡಿದ್ದರಿಂದ ನನ್ನ ತಲೆಯಲ್ಲಿ ಬೇರೆ ಯಾವ ವಿಚಾರವೂ ಹೋಗೋದೇ ಇಲ್ಲ ಅಂತ. ಪ್ರಕೃತದಲ್ಲಿ ಗೋವಿಂದವೆಂಬ ಗುಣವುಳ್ಳ ನೀರಿಗೆ ಆ ಪರಮಾತ್ಮನನ್ನು ತಿಳಿಸುವ ವೇದಗಳು, ಆ ಪರಮಾತ್ಮನನ್ನು ಅನಂತ ಗುಣಪರಿಪೂರ್ಣ ಅಂತ ತಿಳಿಸುವ ಆ ಪರಮಾತ್ಮನ ಮಹಾಮಹಿಮೆ ಎಂಬ ನೀರನ್ನು ತುಂಬಿಕೊಳ್ತೇನೆ. ಆ ವೇದವಿಹಿತವಾದ ಕರ್ಮಾಚರಣೆಯನ್ನು ಮಾಡಲಿಕ್ಕೆ ನಾನು ಹೋಗ್ತೀನಿ. ತಾರೆ ಬಿಂದಿಗೆಯ ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ನಾನು ಈಗ ತರುವ ನೀರು ಸಾಮಾನ್ಯ ಅಲ್ಲ, ಅಮೃತದ ನೀರಿಗೆ ಅಮೃತತ್ವ. ನನಗೆ ಪುನಃ ತಾಯಿ ಗರ್ಭಕ್ಕೆ ಬರಬಾರ್ದು, ಆ ತರಹ ಮೋಕ್ಷ ಸಿಗಬೇಕು. ಅಂತಹ ನೀರು ಕರ್ಮ ಅಂತ ನೀರಿಗೆ ಅರ್ಥ. ಕರ್ಮದಲ್ಲಿ ಎರಡು ಇದೆ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ನಾನು ಸಕಾಮ ಕರ್ಮವನ್ನು ಈಗ ಮಾಡೋದಿಲ್ಲ, ನಿಷ್ಕಾಮ ಕರ್ಮವನ್ನು ಮಾಡಿ ಇನ್ನೊಮ್ಮೆ ನಿನ್ನ ದೇಹ ಕೇಳೋದೇ ಇಲ್ಲ. ಈಗ ನಂಗೆ ಕೊಟ್ಬಿಡು, ಈಗ ಕೊಟ್ಟ ಮೇಲೆ ಮತ್ತೆ ನಿನ್ನನ್ನು ದೇಹ ಕೇಳಲಿಕ್ಕೆ ನಾನು ಬರೋದಿಲ್ಲ. ಯಾಕೆ? ನಿಷ್ಕಾಮ ಕರ್ಮವನ್ನು ಮಾಡಿ ಅಮೃತತ್ವವನ್ನು ಪಡೀತೀನಿ, ನಿನ್ನ ಮನೆಗೆ ಬರ್ತೇನೆ. ಆವಾವ ಪರಿಯಲ್ಲಿ ಅಮೃತದ ನೀರಿಗೆ ತಾರೆ ಬಿಂದಿಗೆಯ ನಿಷ್ಕಾಮ ಕರ್ಮವನ್ನು ಮಾಡಿ ನಾನು ದೇವರನ್ನು ಒಲಿಸ್ಕೊಳ್ಬೇಕು. ಆದ್ದರಿಂದ ನೀನು ನನಗೆ ಒಂದು ಬಿಂದಿಗೆಯನ್ನು ಕೊಡು. ಕಡೆಯ ನುಡಿಯಲ್ಲಿ ಅಂತಾರೆ, ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದು ಮಾಧವನ ಘಟ್ಟ, ಇದು ಕಾಶಿಯಲ್ಲಿರುವ ಭಗವಂತನ ಮೂರ್ತಿ ಬಿಂದು ಮಾಧವ. ಎಲ್ಲೋ ಒಳಗೆ ಇದೆ, ಗೊತ್ತೇ ಆಗುವುದಿಲ್ಲ. ಕಾಶಿಯಲ್ಲಿ ಆ ಬಿಂದು ಮಾಧವನ ದೇವಸ್ಥಾನ. ಆದರೆ ಮುಖ್ಯವಾಗಿ ಬಿಂದು ಮಾಧವನ ದರ್ಶನವನ್ನು ಮಾಡಲೇಬೇಕು. ರುದ್ರದೇವರು ಆ ಬಿಂದು ಮಾಧವನ ಕ್ಷೇತ್ರದಲ್ಲಿ ಬಿಂದು ಮಾಧವ ಇದ್ದಾನೆ ಅಂತಾನೆ ಬಂದಿರೋದು. ವಿಶೇಷವಾಗಿ ಕ್ಷೇತ್ರ ಅದು. ರುದ್ರದೇವರು ತಪಸ್ಸು ಮಾಡಿ ಅಲ್ಲಿ ಬಂದದ್ದು ವಿಶೇಷವಾದ ಕ್ಷೇತ್ರ. ಹರಿವಂಶದಲ್ಲಿ ರುದ್ರದೇವರ ಕಥೆಯನ್ನು ಕಾಶಿಗೆ ಯಾಕೆ ಬಂದರು ಅನ್ನುವ ವಿಷಯವನ್ನು ತಿಳಿಸ್ತಾ, ಮದುವೆ ಆದ ಹೊಸದರಲ್ಲಿ ಅತ್ತೆ ಮನೆಯಲ್ಲೇ ಇದ್ರಂತೆ ರುದ್ರದೇವರು. ಅತ್ತೆ ಮನೆಯಲ್ಲೇ ಇದ್ದರು, ಒಬ್ಬರೇ ಇದ್ದರೆ ಅಡ್ಡಿ ಇಲ್ಲ, ಅವರ ಪರಿವಾರ ಬೇರೆ ಇತ್ತು, ಭೂತ ಪ್ರೇತ ಪಿಶಾಚಿ. ಪಾಪ ಅತ್ತೆಗೆ ಸ್ವಲ್ಪ ನೋವಾಯಿತು. ಹಿಮಾಲಯನ ಹೆಂಡತಿ ಮೇನಾದೇವಿ ಕೇಳಲ್ದು ಪಾರ್ವತಿಯನ್ನು, ಅಲ್ಲಮ್ಮ ಇಂಥ ಹುಡುಗನ ಪಡೀಲಿಕ್ಕೆ ಅಂಥ ತಪಸ್ಬೇಕೇನೆ? ಅದು ನೋಡೋದೆಲ್ಲ ಭೂತ ಪ್ರೇತ ಅಸಹ್ಯ. ಪಾಪ ಪಾರ್ವತಿ ಸಮಾಧಾನ ಮಾಡಲ್ಲಮ್ಮ, ನಮ್ಮ ಯಜಮಾನರು ಒಳ್ಳೆಯವರೇ, ಸುಮ್ಮನಿರುವಂತ. ರುದ್ರದೇವರಿಗೆ ಗೊತ್ತಾಯಿತು, ಕೇಳಿದ್ರು, ಯಾಕೆ ನಿಮ್ಮಮ್ಮ ಏನಂದರು? ಏನಿಲ್ಲ, ನಮ್ಮಮ್ಮ ತುಂಬ ಸಂತೋಷ, ನಮ್ಮ ಮನೆಯಲ್ಲೇ ಸದಾ ಆಚಾರ ಇರ್ತಾರೆ, ಏನೇ ದಾನ ಕೊಡಬೇಕು ಅಂದರೂ ಸುಲಭ ಅಂದರು, ಬಿಟ್ಕೊಳ್ಳಿಲ್ಲ. ರುದ್ರದೇವರಿಗೆ ಗೊತ್ತಾಯಿತು. ಪಾರ್ವತಿಗೂ ಅಂದ್ಲು, ಈ ಮನೆ ಬೇಡ, ಬೇರೆ ಎಲ್ಲಾದರೂ ಜಾಗ ನೋಡಿ. ಆಗ ರುದ್ರದೇವರು ಒಬ್ಬ ನಿಕುಂಭ ಅನ್ನೋನಿಗೆ ಹೇಳಿ ಯಾವುದಾನ ಸೈಟ್ ನೋಡು ಅಂದರು. ಕಾಶಿಪಟ್ಟಣ ಚೆನ್ನಾಗಿದೆ ಅಂತ ರಿಪೋರ್ಟ್ ಮಾಡ್ದ. ಅದು ಬಿಡಲಿಕ್ಕಾಗಲಿಲ್ಲ, ಪೂರ್ಣ ಖಾಲಿ ಮಾಡಿಸು ಅಂತ ಅಲ್ಲೊಬ್ಬ ಕ್ಷೌರಿಕನ ಸ್ವಪ್ನದಲ್ಲಿ ಬಿದ್ದು, ಊರಾಚೆ ಒಂದು ದೇವತೆ ಅಂತ ನಿಕುಂಭ ತಾನೇ ಒಂದು ಕಲ್ಲಿನ ರೂಪದಲ್ಲಿ ನಿಂತು ಅದರ ಸೇವೆ ಮಾಡೋರಿಗೆಲ್ಲ ಬೇಕಾದಷ್ಟು ಒಳ್ಳೆಯದಾಯಿತು. ಆ ಊರಿನ ರಾಜನೂ ಸೇವೆ ಮಾಡ್ದ, ದಿವೋದಾಸ ಅಂತ. ಅವನಿಗೆ ಯಾಕೋ ಮಕ್ಕಳಾಗಲಿಲ್ಲ, ಅದಕ್ಕೆ ಆ ದೇವಸ್ಥಾನ ಒಡೆಸ್ದ. ಆಗ ಶಾಪ ಕೊಟ್ಟರು, ನಿನ್ನೂರಿನಲ್ಲಿ 1000 ವರ್ಷ ಯಾರೂ ಇರೋದು ಬೇಡ ಅಂತ. ಕಾಶಿ ಖಾಲಿ ಆಯಿತು. ಖಾಲಿ ಆದಾಗ ರುದ್ರದೇವರು ಕಾಶಿಗೆ ಬಂದರು. ಇವತ್ತಿಗೂ ಕಾಶಿಯಲ್ಲಿ ಸಜ್ಜನರು ಸಾಯಬೇಕಾದರೆ ರಾಮನಾಮ ಅವರ ಕಿವಿಯಲ್ಲಿ ರುದ್ರದೇವರು ಉಪದೇಶ ಮಾಡ್ತಾರೆ ಅನ್ನುವಂತಹ ಒಂದು ಸಂಪ್ರದಾಯ ಇದೆ. ಅನ್ನೋದಕ್ಕೆ ಸುತ್ತಮುತ್ತಲು ಯಾರೇ ಸತ್ರು ಕಾಶಿಯಲ್ಲೇ ಬಂದು ಅವರ ಸಂಸ್ಕಾರ ಮಾಡುವ ಪದ್ಧತಿ ಬಹಳ ಪವಿತ್ರವಾದದ್ದು.
ಕಾಶಿಗೆ ಹೋಗೋದು ಹೋಗಲಿ, ಕಾಶಿಗೆ ಹೋಗ್ತೇನೆ 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 ಅಂದರೆ ಪುಣ್ಯ ಇದೆ ಅಂತೆ. ಹೋಗೋದು ಆಮೇಲಿಂದು, ಕಾಶಿಗೆ ಹೋಗ್ತೇನೆ ಅಂತ. ಹೀಗಾಗಿ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ, ನಾನು ಆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬರ್ತೇನೆ. ಅಲ್ಲಿ ಪರಮಾತ್ಮನ ಪಾದೋದಕವಾದಂತಹ ಗಂಗೆ ಇದೆ. ಗಂಗೆಯ ಜೊತೆಯಲ್ಲಿ ಗಂಗಾಧರ ಇದ್ದಾನೆ. ಅವನ ದರ್ಶನ ಮಾಡಿ ಆ ನೀರಿನಿಂದ ಅವನಿಗೆ ಅಭಿಷೇಕ ಮಾಡಿ ನನ್ನ ಮನಸ್ಸನ್ನು ವಿಶೇಷವಾಗಿ ದೇವರ ಕಡೆ ಇರುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಿ ಬಿಂದು ಮಾಧವನ ಘಟ್ಟಕ್ಕೆ ಹೋಗುವೆ ತಾರೆ ಬಿಂದಿಗೆಯ. ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ. ನಾನು ಆ ನೀರನ್ನು ತಂದು ಬೇರೆ ವೇಸ್ಟ್ ಮಾಡೋದಿಲ್ಲ, ನನ್ನ ಸ್ವಾರ್ಥಕ್ಕಾಗಿ ಬಳಸೋದಿಲ್ಲ. ನಿನ್ನ ಗಂಡನಿಗೆ ಅಭಿಷೇಕವನ್ನು ಮಾಡ್ತೇನೆ. ಅಂದರೆ ನೀರು ಸತ್ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೇನೆ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಕರ್ಮಾಚರಣೆ ಮಾಡಿ ಅದು ದೇವರಿಗೆ ಅರ್ಪಣೆ ಮಾಡ್ತೇನೆ. ಅಥವಾ ಜ್ಞಾನ ಗಂಗೆಯಿಂದ ದೇವರನ್ನು ನಾನು ನೆನೆಸ್ತೇನೆ. ದೇವರಿಗೆ ಅರ್ಪಣೆ ಮಾಡಿದಾಗ ಕರ್ಮ ನಮಗೆ ಬಂಧಕ ಆಗೋದಿಲ್ಲ, ಸಂಸಾರ ಬಂಧನದ ಬಿಡುಗಡೆಗೆ ಕಾರಣ ಆಗತ್ತೆ. ಅಷ್ಟೇ ಅಲ್ಲ, ಸತ್ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಅನಂತ ಮಾಡಿ ಬೇರೆ ಕೊಡ್ತಾನೆ ವಾಪಸ್. ಅಕ್ಷಯಂಕರಮಾಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇಸು ಅರ್ಪಿತಂ. ಭಕ್ತಿಯಿಂದ ಭಗವಂತನಿಗೆ ಕರ್ಮವನ್ನು ಅರ್ಪಣೆ ಮಾಡಿದಾಗ ಅದು ಅಕ್ಷಯವಾಗಿ ನಮಗೆ ದೇವರು ಕೊಡ್ತಾನೆ. ಇಲ್ಲಿ ನನಗೆ ಅಕ್ಷಯವಾಗಿ ದೇಹಗಳು ಬೇಕಾಗಿಲ್ಲ, ನಾನು ಮಾಡುವ ಸತ್ಕರ್ಮಗಳೆಂಬ ಜಲವನ್ನು ಪುರಂದರ ವಿಠಲನಿಗೆ ಅರ್ಪಣೆ ಮಾಡ್ತೀನಿ. ಪುರಂದರ ಅನ್ನೋ ಶಬ್ದ, ಪುರ ಅಂದರೆ ದೇಹ, ಅದನ್ನು ದ ಅನ್ನುವ ಅಕ್ಷರಕ್ಕೆ ಸೀಳೋದು ಅಂತ. ಈ ಪುರವನ್ನು ಸೀಳ್ತಾನೆ. ಇನ್ ಅದರ್ ವರ್ಡ್ಸ್, ಪುನಃ ನನಗೆ ದೇಹ ಬಾರದಂತೆ ಮಾಡ್ತಾನೆ. ಪುರಂ ವಿದಾರಯತಿ, ಪುರವನ್ನು ವಿಧಾರಣೆ ಮಾಡಿ ಲಿಂಗದೇಹ ಭಂಗ ಮಾಡಿ ದೇವರು ತನ್ನ ಮನೆಯನ್ನೇ ಕೊಡ್ತಾನೆ. ಅದಕ್ಕಾಗಿ ನಿನ್ನ ಗಂಡನಿಗೆ ಅಭಿಷೇಕ ಮಾಡಲಿಕ್ಕೆ ನಾನು ನೀರು ತರ್ತೇನೆ. ಪುರಂದರ ವಿಠಲಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ ಅಂತ ಹೇಳ್ತಾ, ತಾರಕ್ಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಈ ಬಿಂದಿಗೆಯನ್ನು ಕೊಟ್ಟು ನನ್ನಿಂದ ಸತ್ಕರ್ಮಾಚರಣೆಯನ್ನು ಮಾಡಿಸು ಅಂತ ಅಕ್ಕಳಾದ ಹಿರಿಯ ಅಕ್ಕಲಾದ ಲಕ್ಷ್ಮೀದೇವಿಯನ್ನು ಬೇಡ್ತಿದ್ದಾರೆ. ರಾಮನಾಮವೆಂಬ ರಸವುಳ್ಳ ನೀರನ್ನು ತರ್ತೇನೆ, ಅದಕ್ಕೆ ಕೊಡು. ಗೋವಿಂದ ಎನ್ನುವ ವೇದ ಪ್ರತಿಪಾದ್ಯನಾದ ಭಗವಂತನನ್ನು ವೇದ ಅಧ್ಯಯನ ಮಾಡಿ ವೇದವಿಹಿತವಾದ ಕರ್ಮಾಚರಣೆಯನ್ನು ಮಾಡಲಿಕ್ಕೆ ನನಗೊಂದು ದೇಹ ಬೇಕು. ಯಾತ್ರೆಯನ್ನು ಮಾಡಲಿಕ್ಕೆ ನನಗೊಂದು ದೇಹ ಬೇಕು. ಈ ಜೀವನವೇ ಯಾತ್ರೆ. ಆ ಯಾತ್ರೆಯಲ್ಲಿ ವಿಶೇಷವಾಗಿ ಕಾಶಿ ಪ್ರಯಾಗ ಈ ಶುದ್ಧವಾದ ಸ್ಥಳಗಳನ್ನು ಭೇಟಿ ಮಾಡಿ ಅಲ್ಲಿರುವ ಭಗವದ್ ರೂಪಗಳನ್ನು ನೋಡಿ ಅನೇಕ ಭಕ್ತರ ದರ್ಶನವನ್ನು ಮಾಡಿ ನನ್ನ ಜೀವನ ಸಾರ್ಥಕ ಮಾಡಿಕೊಳ್ಬೇಕು. ಅದಕ್ಕಾಗಿ ನೀನು ನನಗೆ ಒಂದು ದೇಹವನ್ನು ಕೊಟ್ಟು ಉದ್ಧಾರ ಮಾಡು ಅಂಥೇಳಿ ಮಹಾಲಕ್ಷ್ಮೀ ದೇವಿಯನ್ನು ಬೇಡ್ತಿರೋದು. ಮೇಲು ನೋಟಕ್ಕೆ ಇದೊಂದು ಕೊಡ ಏನೋ ಇರಲಿಲ್ಲ ಕಾಣುತ್ತೆ, ಆದ್ದರಿಂದ ಬೇಡದರು ಅನಿಸುತ್ತೆ. ಆ ಕೊಡ ಅಲ್ಲ, ಈ ಒಂದು ವೈಷ್ಣವ ದೇಹವನ್ನು ನಮ್ಮ ಜಗದಂಬೆ ಕೊಡಬೇಕು. ಅದನ್ನು ನಾವು ಸತ್ಕರ್ಮಗಳಿಗಾಗಿ ಬಳಸಿಕೊಂಡಾಗ ಸಾರ್ಥಕ ಆಗತ್ತೆ. ಪ್ರಕೃತದಲ್ಲಿ ಭಗವಂತ ಏನೋ ಕೊಟ್ಟಿಯಾನೆ, ಕೊಟ್ಟ ಈ ಬಿಂದಿಗೆ ಪರಮಾತ್ಮನ ಸೇವೆಗಾಗಿ ವಿಶೇಷವಾಗಿ ವಿನಿಯೋಗ ಆಗಬೇಕು. ಈ ಒಂದು ಭಯದ ವಾತಾವರಣದಲ್ಲಿ ಭಗವಂತ ಈ ಒಂದು ದೇಹವೆಂಬ ಬಿಂದಿಗೆಯಲ್ಲಿ ಒಳ್ಳೆ ನೀರನ್ನು ತುಂಬಿ ಆ ಹೊಲಸು ಜಗತ್ತಿನಲ್ಲಿ ಬಂದಿರುವ ವೈರಸ್ ಎಂಬ ಕೊಳಕನ್ನು ಯಾರಿಗೂ ಅದು ತುಂಬಿದ ಮೇಲೆ ಹೋಗೋದು ಬೇಡ, ತುಂಬೋದೇ ಬೇಡ, ಅದು ಹತ್ತಿರವೇ ಬಾರದಂತೆ ಉದ್ಧಾರ ಮಾಡಲಿ ಅಂತ ಇರಲಿ ಇಡೀ ಜಗತ್ತೇ. ಸರ್ವೇ ಜನಾ ಸುಖಿನೋ ಭವಂತು. ಯಾಕೆ ರಾಮನಾಮವೆಂಬ ರಸವುಳ್ಳ ನೀರಿಗೆ ಅಂತ 2 ರಾಮದೇವರ ಪ್ರತಿಮೆಯನ್ನು ಈ ಮಠದಲ್ಲಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯರು ಕೊಟ್ಟ ಪಟ್ಟಾಭಿರಾಮ ದೇವರು ಅದನ್ನು ಪಟ್ಟದಲ್ಲಿಟ್ಟು ನಿತ್ಯದಲ್ಲಿ ವ್ಯಾಸರಾಜರ ಪರಂಪರೆಯಲ್ಲಿ ಬಂದ ಅನೇಕ ಮಹಾಯತಿಗಳು, ವಿಶೇಷವಾಗಿ ಶ್ರೀಶತೀರ್ಥ ಶ್ರೀಪಾದಂಗಳವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದರಂತೆ ಆಚಾರ್ಯರು ಹೆಚ್ಚಿನ ಮಠಗಳಿಗೆ ರಾಮದೇವರ ಪ್ರತಿಮೆಯನ್ನೇ ಕೊಟ್ಟ್ಯಾರೆ. ಹಾಗಾಗಿ ರಾಮನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ ನಮ್ಮೆಲ್ಲರ ಪರವಾಗಿ ಹಿರಿಯರು ಜ್ಞಾನಿಗಳು ಅವರು ಪ್ರಾರ್ಥನೆ ಮಾಡ್ತಿರ್ತಾರೆ. ನಾವು ನಮ್ಮ ಕರ್ತವ್ಯ ಕರ್ಮತ್ವೇನ
ಲಕ್ಷ್ಮೀದೇವಿಯನ್ನು, ಲಕ್ಷ್ಮೀಪತಿಯನ್ನು, ವಾಯುದೇವರನ್ನು ವಿಶೇಷವಾಗಿ ಬೇಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡುವಂಥ ಪ್ರಾರ್ಥನೆ ಮಾಡುವ. ಶ್ರೀಕೃಷ್ಣಾರ್ಪಣಮಸ್ತು.